सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಯಾವ ತಾಯಿ ಪ್ರಪಂಚದಲ್ಲಿ ಸರ್ವವ್ಯಾಪಕಳಾಗಿದ್ದುಕೊಂಡು ಎಲ್ಲ ವಿಧವಾದಂಥ ಸಂಪ್ರದಾಯಗಳಿಗೆ, ಎಲ್ಲ ವಿಧವಾದ ಆಚಾರಗಳಿಗೆ ಮೂಲಳಾಗಿ ಇದ್ದುಕೊಂಡು ಆ ಒಂದು ಮಾರ್ಗಕ್ಕೆ ಕಾರಣಕರ್ತಳಾಗಿ ಆ ಮಾರ್ಗದಲ್ಲಿ ಸೇವಿಸುವವರೆಲ್ಲರನ್ನ ಅನುಗ್ರಹಿಸ್ತಾಳೋ ಅನ್ನುವುದನ್ನು ಭಾವಿಸ್ತಾ ಅವಳನ್ನೇ ಕುಲಕುಂಡಾಲಯ ಎಂಬುದಾಗಿ ಪ್ರತಿಯೊಂದು ಜೀವಿಯ ಒಳಗಡೆ ಮೂಲಾಧಾರದಲ್ಲಿ ನೆಲೆಸಿ ಪ್ರತಿಯೊಂದು ಜೀವಿಗೂ ಕೂಡ ಒಂದು ಸಂಪ್ರದಾಯ ಇದೆ, ಒಂದು ಮಾರ್ಗ ಇದೆ, ಒಂದು ಗತಿ ಇದೆ, ಒಂದು ವ್ಯವಹಾರ ಇದೆ, ಒಂದು ಆಚಾರ ವಿಚಾರ ಇದೆ. ಅದಕ್ಕನುಗುಣವಾದ ರೀತಿಯ ನಡೆಯನ್ನು ಹೊಂದಿರುವ ಆ ತಾಯಿಯನ್ನ ಪರಿಭಾವಿಸಿ ನಾವು ಅನುಭವಕ್ಕೆ ತಂದುಕೊಂಡಾಗ ನಮಗೇನಪ್ಪ ಲಾಭ ಆಗುತ್ತೆ ಅನ್ನುವುದನ್ನು ತುಷ್ಟಿಹಿ ಪುಷ್ಟಿಹಿ ಮತಿಹಿ ಧೃತಿಹಿ ಅನ್ನುವುದಾಗಿ ನೋಡ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಈಗ ಶಾಂತಿಹಿ. ಯಾವ ಒಂದು ತಾಯಿಯನ್ನ ಆಧರಿಸಿಕೊಂಡಾಗ, ಆಶ್ರಯಿಸಿಕೊಂಡಾಗ ಹೇಗೆ ಒಂದೇ ಭಾವದಲ್ಲಿ ಆಶ್ರಯಿಸಬೇಕು. ಪ್ರಹ್ಲಾದನಿಗೆ ಇದ್ದದ್ದು ಒಂದೇ ಭಾವ, ಎಲ್ಲವನ್ನ ಅವನು ನಾರಾಯಣಮಯವಾಗಿ ನೋಡ್ತಿದ್ದ. ಆದ್ರಿಂದ ಅಪ್ಪ ಎಷ್ಟು ಸಲಿ ಏನೇನು ತರ ಶಿಕ್ಷೆ ಕೊಟ್ಟರು ಅವನು ತನ್ನ ಇದನ್ನು ಬದಲು ಮಾಡಲಿಲ್ಲ. ನಾನು ದೇವರು ಅಂತ ಹೇಳು ಅಂದ್ರೆ ಹಿರಣ್ಯ ಕಶಿಪವೇ ನಮಃ ಅನ್ನು ಅವನು ಹೇಳಲಿಲ್ಲ. ಅವನಿಗೆ ಎಲ್ಲಿತ್ತು ಆ ಧೃತಿ ಅಂದ್ರೆ ಒಂದು ನೇರವಾದ ಸ್ಥಿತಿ, ಅದು ಪರಮಾತ್ಮನ ಕೃಪೆಯಿಂದ ದೊರಕಿರೋದು. ನಾವು ಪರಮಾತ್ಮನನ್ನ ಇಲ್ಲಿ ಲಲಿತೆ ಅಂತ ಕರಿತಾ ಇದ್ದೇವೆ. ಆದ್ರಿಂದ ಆ ತಾಯಿಯ ಕೃಪೆಯಿಂದ ದೊರೆಯುವಂಥ ಧೃತಿಯಿಂದ ನಾವು ಗುರಿಯನ್ನು ಮುಟ್ಟುವುದಕ್ಕೆ ಸಾಧನೆ ಆಗುತ್ತೆ. ಆ ಗುರಿ ಮುಟ್ಟಿದಿಂದ ಆಗೋದೇನು ಅಂದ್ರೆ ಶಾಂತಿ. ಎಲ್ಲ ಜೀವಗಳು ಬಯಸೋದು ಶಾಂತಿನ. ಏನು ಬೇಕಾದ್ರೆ ದುಡ್ಡಿರ್ಬಹುದು, ಕಾಸಿರ್ಬಹುದು, ಭೋಗ ಸಾಮಗ್ರಿಗಳಿರ್ಬಹುದು, ಭೋಗನ ತಿಂತಾನೂ ಇರ್ಬೋದು, ಅನುಭವಿಸ್ತಾ ಇರ್ಬೋದು. ಅಂದ್ರೆ ಮೆತ್ತನೆ ಹಾಸಿಗೆ ಮೇಲೆ ಇರ್ಬೋದು, ಭರ್ಜರಿಯಾದ ಊಟ ಮಾಡ್ತಿರ್ಬೋದು. ಆದ್ರೆ ಯಾವುದರಿಂದ ಶಾಂತಿ ಇಲ್ಲ ಅಂದ್ರೆ ಆಗ ಅದನ್ನೇ ತ್ಯಾಗರಾಜರು ಹೇಳುವಾಗ ಹೇಳ್ತಾರೆ, ದಾಂತುನಿಕೈನ ವೇದಾಂತುನಿಕೈನ ಶಾಂತಮುಲೇಕ ಸೌಖ್ಯಮು ಲೇದು. ಅದರಿಂದ ಶಾಂತಿ ಇದ್ರೆ ಮಾತ್ರ ಸುಖವೇ ಹೊರತು ಇಲ್ಲದೆ ಇದ್ರೆ ಸುಖ ಅನ್ನೋದಿಲ್ಲ. ಅವನು ಜಿತೇಂದ್ರಿಯನಾಗಿರ್ಬಹುದು, ದಾಂತುನಿಕೈನ ದಾಂತ ಆಗಿದ್ದಾನೆ, ಜಿತೇಂದ್ರಿಯನಾಗಿದ್ದಾನೆ. ಹಾಗೆ ವೇದಾಂತುನಿಕೈನ ವೇದಾಂತವನ್ನ ಅಧ್ಯಯನ ಮಾಡಿಕೊಂಡಿದ್ದಾನೆ, ವೇದಾಂತವನ್ನ ಅನುಷ್ಠಾನನೂ ಮಾಡ್ತಿದ್ದಾನೆ. ಇದೆಲ್ಲ ಮಾಡ್ತಿರೋದು ಯಾಕೆ? ಯಾವುದೇ ಒಂದು ಶಾಸ್ತ್ರ ಆರಂಭ ಆಗೋದೇ ಜೀವಿಗಳನ್ನ ನೆಮ್ಮದಿಯಾಗಿ ಇಡೋಕ್ಕೋಸ್ಕರ. ಇಲ್ಲದೆ ಇದ್ರೆ ಶಾಸ್ತ್ರಕ್ಕೆ ಪ್ರವೃತ್ತಿ ಇಲ್ಲ. ಶಾಸ್ತ್ರ ಪ್ರವೃತ್ತಿನೇ ಜೀವಿಗಳ ದುಃಖ ನಿವಾರಣೆ. ದುಃಖ ಯಾಕೆ ನಿವಾರಣೆ ಆಗಬೇಕು? ಶಾಂತವಾಗಿರಬೇಕು. ಆದ್ರಿಂದ ಹೇಗೆ ಬಿಸಿಲಿನಲ್ಲಿ ಬಂದಾಗ ಮರದ ಅಡಿಗೆ ಬಂದ್ರೆ, ತಂಪು ಜಾಗಕ್ಕೆ ಬಂದ್ರೆ, ಅಥವಾ ಒಂದು ತಣ್ಣನೆ ನೀರು ಮುಖಕ್ಕೆ ಹಾರಿದರೆ ಅದು ಶಾಂತಿ. ಅಂದ್ರೆ ಶಾಂತಿಯ ಸ್ವರೂಪವನ್ನ ಕಲ್ಪನೆ ಮಾಡ್ಕೋಬೇಕಾದ್ರೆ ಎಂಥ ಹಾಯಾಗತ್ತೆ. ಆ ರೀತಿಯಾದ ಒಂದು ಭಾವ, ಅದನ್ನೇ ರಾಜರುಗಳ ಒಂದು ಇದರಲ್ಲಿ ನಾವು ಬದುಕಬೇಕಾದ್ರೆ, ಅಂದ್ರೆ ರಾಜರ ಆಶ್ರಯದಲ್ಲಿ ಪ್ರಜೆಗಳು ಬದುಕುವಾಗ ಪ್ರಜೆಗಳ ಬದುಕು ಹಾಗಿರಬೇಕು ಅನ್ನುವುದನ್ನ ನಮಗೆ ಕೌಟಿಲ್ಯಾದಿ ಮನು ಮೊದಲಾಗಿ ಕೌಟಿಲ್ಯಾದಿ ಎಲ್ಲ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದನ್ನೇ ನಮ್ಮ ರಾಜರುಗಳು ಅಂದ್ರೆ ನಮ್ಮ ಪರಂಪರೆಯಲ್ಲಿ ಬಂದಿರುವ ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ ಈ ರಾಜರುಗಳ ಒಂದು ಚರಿತ್ರೆಯನ್ನ ನೋಡಿದಾಗ ಅವರು ಲೇಖನ ಮಾಡಿರುವ, ದಾಖಲು ಮಾಡಿರುವ ಇದನ್ನ ಶಾಸನಗಳನ್ನ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿ ಇದೇ ಉದಾಹರಣೆ ಕೊಡ್ತಾರೆ. ಯಾವ ಉದಾಹರಣೆ? ಬಿಸಿಲಿನಲ್ಲಿ ಬಿಸಿಲಿನ ಬೇಗೆಯಲ್ಲಿ ಬೆಂದು ಹೋಗಿದ್ದಂಥ ಜೀವಿ
ತಂಪಾದ ದಟ್ಟವಾದ ನೆರಳಿರುವ ಮರದಡಿಗೆ ಬಂದು ಕೂತಾಗ ಯಾವ ಭಾವನೆಯನ್ನು ಅನುಭವಿಸುತ್ತೋ ಅಂಥ ಭಾವನೆ ಈ ರಾಜನ ರಾಜ್ಯದಲ್ಲಿತ್ತು ಎಂಬುದಾಗಿ ಶಾಸನ ಮಾಡ್ತಾರೆ. ಅಂದ್ರೆ ಅದು ಆ ಶಾಂತಿ ಎಂಬುದು ಜೀವನದಲ್ಲಿ ಜೀವಿಗೆ ಬೇಕಾದ್ದು. ಆ ಶಾಂತಿ ಅಂದ್ರೆ ಏನು ಅಂದ್ರೆ ಇದು ಹೇಗೆ ಹಾಯ್ ಅನ್ನಿಸ್ಬೇಕು. ಊಟ ಮಾಡದೇ ಇರು, ಆದರೆ ಮಲಗಿದ್ದು ಕಲ್ಲು ಬಂಡೆ ಮೇಲಿರಬಹುದು, ಮೆತ್ತನೆ ಹಾಸಿಗೆ ಮೇಲಿರಬಹುದು, ಆದ್ರೆ ಏನಿರ್ಬೇಕು, ಹಾಯ್ ಎನ್ನುವುದಿರ್ಬೇಕು. ಅಂತ ಆ ಹಾಯಿತನವನ್ನ ನಮಗೆ ತೋರಿಸುವುದು ಯಾರಿಂದಪ್ಪ ಅಂದ್ರೆ ದೇವಿಯಿಂದ, ದೇವಿಯ ಪರಮ ಕೃಪೆಯಿಂದ. ಆದ್ರಿಂದ ಈ ಶಾಂತಿ ಎನ್ನುವುದು ಏನದು ಅಂದ್ರೆ ಸತ್ವಗುಣ ಪ್ರಧಾನವಾದ ಒಂದು ಗುಣ, ಅದು ಒಂದು ಅನುಭೂತಿ. ಅದು ಆದ್ರಿಂದ ಸತ್ವ ಗುಣದಿಂದ ಕೂಡಿರುವಂತಹ ಆ ಅನುಭವ. ಆದ್ರಿಂದ ಈ ತುಷ್ಟಿ ಪುಷ್ಟಿ ಬರೋದಕ್ಕೆ ಮುಂಚೆ ನಾವಿದ್ದ ಮನಸ್ಥಿತಿ ಏನಾಗಿತ್ತು, ಅದೇ ತುಷ್ಟಿ ಬಂದಾಗ ನಮ್ಮ ಮನಸ್ಥಿತಿ ಏನು, ಹಾಗೆ ಈ ತುಷ್ಟಿ ಪುಷ್ಟಿ ಮೊದಲಾದ ಗುಣಗಳ ಒಂದು ಸಂಗ್ರಹದಿಂದ ಎಲ್ಲ ಅದು ಸೇರಿದ್ರಿಂದ ನಮ್ಗೆ ಏನಾಗಬೇಕು ಅಂದ್ರೆ ಶಾಂತಿ ಸಿಕ್ಕಬೇಕು. ತುಷ್ಟಿ ಇದ್ರು, ಪುಷ್ಟಿ ಇದ್ರು, ಮತಿ ಇದ್ರು, ಧೃತಿ ಇದ್ರು ಸಿಕ್ಕಬೇಕಾದ್ದೇನು ಶಾಂತಿ. ಅದರಿಂದ ಆ ಶಾಂತಿಯನ್ನ ತಾಯಿ ನಮ್ಗೆ ಕರುಣಿಸಿ ಕೊಡ್ತಾ ಇದ್ದಾಳೆ. ನಮ್ಗೆ ಯಾಕೆ ಶಾಂತಿ ಇರಲ್ಲ ಅಂದ್ರೆ ನಮ್ಮ ಒಳಗೆ ಇರುವಂತಹ ಮಲ, ಅದನ್ನ ಆಣವಿಕ ಮಲ, ಕಾಯಿಕ ಮಲ, ಮಾಯಾಮಲ ಎಂಬುದಾಗಿ ಕರೀತಾರೆ, ಅಥವಾ ಕಾರ್ಮಿಕ ಮಲ ಅಂತ ಕರೀತಾರೆ. ಆದ್ರಿಂದ ಆಣವಿಕ ಅಂದ್ರೆ ಪಂಚಭೂತಗಳ ಅಣುಗಳ ಸಂಯೋಜನೆಯಿಂದ ಆಗಿರುವಾಗ, ಪಂಚಭೂತಗಳಲ್ಲೇ ಒಂದರಲ್ಲೊಂದು ಗುಣ ಇದೆ. ಏನು, ಬೆಂಕಿಯಲ್ಲಿ ಸುಡುವಿಕೆ, ತೇಜ ಇದೆ, ಸುಡುವಿಕೆ ಇದೆ. ಆದ್ರೆ ವಾಯುವಿನಲ್ಲಿ ತಂಪಿದೆ, ವಾಯುವಿನಲ್ಲಿ ಬೀಸುವಿಕೆ ಇದೆ, ನೀರಿನಲ್ಲಿ ತಂಪಿದೆ. ನೀರು ಮತ್ತೆ ಅಗ್ನಿ ಪರಸ್ಪರ ವಿರುದ್ಧ. ಹಾಗೆ ವಿರುದ್ಧವಾದ ಗುಣಧರ್ಮಗಳು ನಮ್ಮೊಳಗೆ ಪ್ರವೇಶ ಮಾಡಿದಾಗ ವಿರುದ್ಧವಾದ ಗುಣಧರ್ಮಗಳು ನಮ್ಮೊಳಗೆ ಬರೋ ಸಾಧ್ಯತೆ ಇದೆ. ಆ ಆಣವಿಕ, ಕಾರ್ಮಿಕ ಮತ್ತೆ ಇದರ ಮಲಗಳಿಂದ ಅದು ನಮ್ಮನ್ನ ಬಾಧಿಸುತ್ತೆ. ನಮ್ಮೊಳಗಿರುವ ಇಲ್ಲದೆ ಇದ್ರೆ ನಮಗೆ ಶಾಂತಿನೇ. ಈಗ ಯಾವುದೋ ಒಂದು ಕೆಲಸ ನಾನು ಯಾರಿಗೂ ಇಷ್ಟ ಆಗದೆ ಇರೋದು ಮಾಡಿಬಿಟ್ಟೆ ಅಂದ್ರೆ, ನನ್ನ ಮಗನಿಗೆ ಇಷ್ಟ ಆಗದೆ ಇರುವಂತ ಒಂದು ಕೆಲಸ ಮಾಡಿಬಿಟ್ಟೆ, ಅದು ನಾನು ಗೊತ್ತಿಲ್ಲದೆ ಮಾಡಿದೆ. ಆದ್ರೆ ಈಗ ಅದರ ಪರಿಣಾಮ ಮಗನ ಮೇಲೆ ಆಗುತ್ತೆ ಅನ್ನುವಾಗ, ಅಮ್ಮ ಯಾಕಮ್ಮ ಈ ತರ ಮಾಡಿದೆ, ಆ ಒಂದು ಮಾತು ಸಾಕು ನಮ್ಮನ್ನ ಏನ್ ಮಾಡುತ್ತೆ, ಬಾಧಿಸೋದಕ್ಕೆ ಆರಂಭ ಮಾಡುತ್ತೆ. ಛೇ, ನಾನು ಯಾಕೆ ಹೀಗೆ ಮಾಡಿದೆ, ಎಲ್ಲ ಅವನ್ಗ ಅಂದ್ರೆ ವಿನಾಕಾರಣ ನೋಯಿಸೋ ತರ ಮಾಡ್ಬಿಟ್ನಲ್ಲ, ವಿನಾಕಾರಣ ಕಷ್ಟ ತಂದು ಕೊಟ್ಬಿಟ್ನಲ್ಲ. ಇದು ಏನು ಮಾಡುತ್ತೆ, ಚಿಂತನೆ ಮಂಥನಗಳನ್ನ ಆರಂಭ ಮಾಡುತ್ತೆ. ಇದು ಅಂದ್ರೆ ಕಾರ್ಮಿಕ ಅನ್ನೋಕ್ಕೆ ಉದಾಹರಣೆ ಹೇಳ್ತಾ ಇದ್ದೇನೆ. ಕರ್ಮ ನಾನು ಮಾಡಿದ ಒಂದು ಕೆಲಸ ಅಷ್ಟೇ, ಆ ಕೆಲಸ ನನ್ನಲ್ಲಿ ಏನು ಮಾಡುತ್ತೆ, ಈ ಒಂದು ಸಂಘರ್ಷವನ್ನು ಶುರು ಮಾಡುತ್ತೆ. ಸಂಘರ್ಷ ಮುಗಿಯತ್ತಾ, ಸಂಘರ್ಷ ಸಾಲು ಪಟಾಕಿ ತರ ಒಂದ್ ಹಚ್ಚಿ ಬಿಟ್ರೆ ಹೋಗ್ತಾ ಇರುತ್ತೆ, ಅದು ನಿರಂತರ ನಿಲ್ಲದೇ ಇಲ್ಲ. ಅದ್ರಿಂದ ಏನಾಯ್ತು, ನಿನಗೆ ಅಶಾಂತಿ ಆಯ್ತು ಅಲ್ವಾ. ಆದ್ರಿಂದ ಅಂದ್ರೆ ಶಾಂತಿ ಇಲ್ಲದೆ ಇರೋದಕ್ಕೆ ಕಾರಣ ಈ ಏನೋ ಆಣವ, ಕಾರ್ಮಿಕ, ಮಾಯಾ ಮಲಗಳು. ಮಾಯಾ ಅಂದ್ರೆ ಸತ್ವರಜಸ್ತಮೋ ಗುಣಗಳು. ನಾವು ಮೊನ್ನೆ ದಿನಗಳಲ್ಲಿ ಹೇಳ್ಕೊಂಡಿದ್ದೇವೆ. ಪ್ರತಿಯೊಂದು ಗೀತಾಚಾರ್ಯ ಅದಕ್ಕೋಸ್ಕರನೇ 3 ಅಧ್ಯಾಯವನ್ನ ವಿನಿಯೋಗ ಮಾಡಿದ್ದಾನೆ, ಮಧ್ಯ ಮಧ್ಯದಲ್ಲಿ ಸೇರಿಸೂ ಇದ್ದಾನೆ. ಅಂದ್ರೆ ಸತ್ವರಜಸ್ತಮೋ ಗುಣಗಳ ಪ್ರಭಾವದಿಂದ ನಮ್ಮೊಳಗೆ ಮಲ ಉಂಟಾಗುತ್ತೆ. ಆ ಮಲಗಳಿಂದ ನಮಗೇನಿದೆ, ಅಶಾಂತಿ ಇದೆ. ಆ ಮಲಗಳನ್ನ ನಿವಾರಣೆ ಮಾಡಬಲ್ಲವಳು ಯಾರೋ, ಅವಳು ಅಮ್ಮ. ಆದ್ರಿಂದ ಅಮ್ಮನ ಅನುಗ್ರಹದಿಂದ, ತಾಯಿಯ ಒಂದು ಪ್ರಸನ್ನತೆಯಿಂದ, ಅನುಗ್ರಹದಿಂದ ನಮಗೇನಾಗುತ್ತೆ, ಶಾಂತಿ ಎಂಬುದು ದೊರಕುತ್ತೆ. ಆ ಶಾಂತಿ ಎನ್ನುವುದನ್ನ ನಾವು ಸಾಧನೆ ಮಾಡಿಕೊಳ್ಳುವುದಕ್ಕೆ ನಮಗಿರುವ ಚಕ್ರ, ಈ ಕಂಠಕೂಪದಲ್ಲಿರುವಂತಹ ವಿಶುದ್ಧಿ ಚಕ್ರದವರೆಗೆ ನಮ್ಮ ಪ್ರಾಣವನ್ನ, ಇದು ನಾವು ಮಾಡೋದಲ್ಲ, ಈ ವಿಷಯ ಇದೆ ಅಂತ ಹೇಳ್ತೇನಷ್ಟೇ, ಮೂಲಾಧಾರದಿಂದ ಮೇಲೆತ್ತಿ ತರುತ್ತಾ ಆ ವಿಶುದ್ಧಿ ಚಕ್ರಕ್ಕೆ ಬಂದು ನಿಲ್ಲಿಸಿದಾಗ ಅಲ್ಲಿ ಪ್ರಾಣ ಅಂದ್ರೆ ವಿಶುದ್ಧಿ ಚಕ್ರದಲ್ಲಿ ಮೇಲಿನಿಂದ ಬರುವ ತತ್ವ, ಕೆಳಗಿನಿಂದ ಬರುವ ತತ್ವ, ಎರಡರ ಒಂದು ಸಮನ್ವಯ, ಅದನ್ನೇ ಹಂಸ ತತ್ವ ಅಂತಾರೆ. ಅಂದ್ರೆ ನಮಗೆ ಏರುಪೇರುಗಳಿಲ್ಲ, ಇದು ಇಲ್ಲದೆ ಸಮಾನವಾದ ನೆಲೆಯಲ್ಲಿ ಇರುವಂತ ಒಂದು ಸ್ಥಿತಿ. ಅಂಥ ಒಂದು ಸ್ಥಿತಿಯನ್ನ ವಿಶುದ್ಧಿ ಚಕ್ರದಲ್ಲಿ ಜೀವಿ ಯಾರು ಅನುಷ್ಠಾನ ಮಾಡ್ತಾ ಇದ್ದಾನೆ, ಈ ಯೋಗ ಮಾರ್ಗವನ್ನ ಅನುಷ್ಠಾನ ಮಾಡ್ತಾ ಇದ್ದಾನೆ, ಅವನಿಗೆ ಈ ಒಂದು ಅನುಭೂತಿ ಉಂಟಾಗತ್ತೆ. ಅದರಿಂದ ವಿಶುದ್ಧಿ ಚಕ್ರದಲ್ಲಿರುವ ಪ್ರಾಣಶಕ್ತಿ,
ಜೀವಶಕ್ತಿ, ಆ ಪ್ರಾಣಶಕ್ತಿ ಒಳಗೆ ಈ ಯಾವುದು ಆಣವ, ಕಾರ್ಮಿಕ, ಮಾಯಾಮಲಗಳ ಪ್ರಭಾವ ಆಗದೆ, ಆ ಮಲಗಳ ಒಂದು ಹೊಡೆತ ಇಲ್ಲದೆ ವಿಶುದ್ಧಿ ಚಕ್ರವನ್ನ ಅದು ಸೇರಿದಾಗ ಪ್ರಶಾಂತತೆಯನ್ನದು ಅನುಭವಿಸುತ್ತೆ ಅನ್ನುವುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇನ್ನು ಶಾಂತಿ ಅನ್ನುವ ವಿಷಯ ಬಂದ್ರೆ ಅಪರಾಧ ಅಸಹಿಷ್ಣುತ್ವ ಅಂದ್ರೆ ಬೇರೆ ಒಂದು ಅಪರಾಧ ಸಹಿಷ್ಣುತ್ವ ಒಂದು, ಅಪರಾಧ ಅಸಹಿಷ್ಣುತ್ವ ಒಂದು. ಅಪರಾಧ ಸಹಿಷ್ಣುತ್ವ ಎಲ್ಲಿರಬೇಕು? ಬೇರೆಯವರು 1000 ಲಕ್ಷ ಕೋಟಿ ಅಪರಾಧಗಳನ್ನು ಮಾಡ್ತಾ ಇರಲಿ, ಅದನ್ನ ನಾವು ಪರಿಭಾವಿಸಿಕೊಳ್ಳಬಾರದು. ನಮ್ಮೊಳಗೆ ಅಪರಾಧ ಆದರೆ ಅದನ್ನು ಸಹಿಸಿಕೊಳ್ಬಾರ್ದು. ಯಾಕೆ ಅಂದ್ರೆ ನಮ್ಮೊಳಗೆ ಆದ ಅಪರಾಧ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಪಾತಾಳಕ್ಕೆ ಎಳೀತಾ ಹೋಗುತ್ತೆ. ಕೆಸರಿನಲ್ಲಿ ಸಿಕ್ಕ ಕಾಲಿನಂತೆ ಅದು ನಮ್ಮನ್ನ ಕೆಳಗೆ ಎಳೀತಾ ಹೋಗುತ್ತೆ. ಆದರೆ ಇದನ್ನ ಬೇರೆಯವರದನ್ನ ನಾವು ಸಹಿಸಿಕೊಳ್ಳದೆ ಹೋದರೆ ಅದು ತಿರ್ಗಾ ನಮ್ಮನ್ನ ಕೆಳಗೆ ಎಳೆಯುತ್ತೆ. ಬೇರೆಯವರದನ್ನ ಸಹಿಸಿಕೊಳ್ಬೇಕು, ನಮ್ಮದನ್ನ ಸಹಿಸಿಕೊಳ್ಳಬಾರ್ದು. ನಮ್ಮದನ್ನ ಸಹಿಸಿಕೊಳ್ಳದೆ ನಮ್ಮನ್ನ ನಾವು ತಿದ್ದಿಕೊಳ್ಳುತ್ತಾ, ನಮ್ಮ ಅಪರಾಧಗಳನ್ನ ತಿದ್ದಿಕೊಳ್ಳುತ್ತಾ ನಮ್ಮನ್ನ ನಾವು ಮನ್ನಿಸ್ಕೋಬಾರ್ದು. ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಯ್ತು ನಿಜ, ಅದಕ್ಕೆ ಕೊರಗಬೇಕು ಅಂತಲ್ಲ. ಮನ್ನಿಸಬಾರ್ದು ಅಂದ್ರೆ ಕೊರಗಬೇಕು ಅಂತಲ್ಲ. ನನ್ನಿಂದ ಇಂಥ ಒಂದು ಅಪಚಾರ ಆಯಿತು, ಇನ್ನು ಮುಂದೆ ಇಂಥ ಒಂದು ಅಪಚಾರ ಆಗಬಾರದು, ಇನ್ನು ಮುಂದೆ ಇಂಥ ಅಪಚಾರ ಆಗದೇ ಇರುವಂತೆ ಕಟ್ಟೆಚ್ಚರ ನನ್ನೊಳಗಿರಬೇಕು ಅನ್ನುವ ಒಂದು ಭಾವ ಅದು ನಮ್ಮೊಳಗಿದ್ರೆ ಅದು ಕೂಡ ನಮಗೇನನ್ನ ತಂದುಕೊಡುತ್ತೆ? ಕಾಲಾನುಕ್ರಮದಲ್ಲಿ ಶಾಂತಿ ಎನ್ನುವುದನ್ನ ತಂದುಕೊಡುತ್ತೆ. ಆದ್ರಿಂದ ಈ ಬೇರೆಯವರ ಕುರಿತು ಕರುಣೆ ಅಂದ್ರೆ ಪರದುಃಖ ಅಸಹಿಷ್ಣುತ, ಬೇರೆಯವರ ದುಃಖವನ್ನ ನಾವು ಸಹಿಸಿಕೊಳ್ಳದೆ ಬೇರೆಯವರಿಗೆ ಕರುಣೆಯನ್ನ ತೋರಿಸಿ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನ ಮಾಡಿದಾಗಲೂ ಕೂಡ ನಮಗೆ ಶಾಂತಿ ಸಿಕ್ಕತ್ತೆ. ಗಮನಿಸಿ ನೋಡಿ, ಒಬ್ಬರಿಗೆ ಒಳ್ಳೇದು ಮಾಡಿದಾಗ ಏನೋ ಅನ್ಸುತ್ತೆ. ನಾವೇ ದೊಡ್ಡ ಮನುಷ್ಯರು, ಯಾರು ನಮ್ಮನ್ನ ಗುರುತಿಸಿಲ್ದೇ ಇದ್ರು ನಮ್ಮನ್ನ ಸ್ವರ್ಗಲೋಕದಲ್ಲಿ ಯಾವುದೋ ಕಿರೀಟದಲ್ಲಿ ಸಿಂಹಾಸನದಲ್ಲಿ ಕೂಡಿಸ್ಬಿಟ್ಟಿದ್ದಾರೆ ಅನ್ನುವಷ್ಟು ಆನಂದ ನಮಗೆ ದೊರಕುತ್ತೆ. ಅದು ಆ ಶಾಂತಿ ಎನ್ನುವ ಒಂದು ಸ್ವರೂಪವನ್ನ ನಾವು ಹೇಳ್ಕೊಳ್ಳೋದು. ಹಾಗಾಗಿ ಶಾಂತಿ ಅಂದಾಗ ನಮ್ಮ ಒಳಗಿರುವಂತಹ ಮಲವನ್ನ ದೂರ ಮಾಡಿ, ಮಲದಿಂದನೇ ನಮಗೇನು ಉಂಟಾಗುತ್ತೆ? ಪರರ ಮೇಲೆ ಅಸಹಿಷ್ಣುತ್ವ ಉಂಟಾಗುತ್ತೆ. ನಮ್ಮೊಳಗೆ ಸಹಿಷ್ಣುತ್ವವನ್ನ ನಾವು ತಂದುಕೊಳ್ಳಬಹುದು. ಯಾಕೆಂದ್ರೆ ನಮ್ಮನ್ನ ನಾವು ಎಲ್ಲಾ ರೀತಿಯಿಂದ ಮನ್ನಿಸ್ತೇವೆ. ದೇವರನ್ನ ನಾವು ಕೇಳುವಾಗ ಅಹನ್ಯಹನಿ ಪ್ರತಿದಿನ ಅಪರಾಧ ಸಹಸ್ರಾಣಿ, ಹಗಲು ರಾತ್ರಿಗಳಲ್ಲಿ ಸಾವಿರ ಅಪರಾಧಗಳನ್ನು ಮಾಡ್ತೇನೆ, ದೇವರೇ ಕ್ಷಮಿಸು ಅಂತ ನಾನು ಅನ್ನುವಾಗ ದೇವರು ಅದನ್ನು ಕ್ಷಮಿಸ್ತಾನಲ್ಲ. ಹಾಗೆ ನಾವು ಇತರರ ಅಪರಾಧಗಳನ್ನು ಕ್ಷಮಿಸಬೇಕಾದರೆ ನಾವು ಈ ಮಲದಿಂದ ದೂರ ಆಗಿರಬೇಕು. ಯಾವ ಮಾಯಾ ಮಲದಿಂದ. ಸತ್ವರಜಸ್ತಮೋ ಗುಣಗಳಿದ್ರೆ ನಮ್ಮಲ್ಲಿ ರಾಗ, ದ್ವೇಷ, ಅಸೂಯ, ಮಾತ್ಸರ್ಯಾದಿಗಳಿರುತ್ತೆ. ಅದರ ಪ್ರಭಾವ ಇದ್ರೆ ನಾವು ಈ ಒಂದು ಪ್ರಭಾವಕ್ಕೆ ಒಳಗಾಗಿ ಬೇರೆಯವರ ಮೇಲೆ ಅಸಹಿಷ್ಣುತೆಯನ್ನ ಉಂಟು ಮಾಡಿಕೊಂಡ್ರೆ ಏನಾಯ್ತು? ಕಾಮಕ್ರೋಧಾದಿಗಳು ಉಂಟಾಯ್ತು. ಅದು ಶಾಂತಿ ಕೊಡುತ್ತೋ? ಇಲ್ಲ. ಆದ್ರಿಂದ ಶಾಂತಿಯನ್ನ ಹೊಂದಬೇಕಾದ್ರೆ ಈ 3 ವಿಧವಾದ ಮಲಗಳಿಂದ ನಾವು ದೂರ ಆಗಬೇಕು. ಅದನ್ನ ತಾಯಿ ಕರುಣಿಸಿಕೊಡಬೇಕು. ನಾವೀಗ ಹೇಳಿದ್ವಿ, ಸಾಧನೆ ಮಾಡಿ ಮೂಲಾಧಾರದಿಂದ ಮೇಲೆ ಏರ್ತಾ ಹೋಗುವ ಸಾಧನಾ ಮೂಲಕದಲ್ಲಿ ಸಾಧಿಸೋದು ಅಂತ. ಯಾವುದನ್ನೇ ಮಾಡಬೇಕಾದ್ರೂ ಪರಮಾತ್ಮನ ಪರಮ ಕೃಪೆ ಇಲ್ಲದೆ ಇದ್ದರೆ ಅದು ಸಾಧ್ಯ ಆಗಲ್ಲ. ಅದನ್ನೆಲ್ಲಿ ನೋಡಿದ್ವಿ? ಕುಮಾರ ಗಣನಾಥಾಂಬ ಎನ್ನುವಲ್ಲಿ ನೋಡಿದ್ವಿ. ಗಣನಾಥನ ಒಂದು ಕೃಪೆ, ಅಲ್ಲಿಂದ ಮುಂದಕ್ಕೆ ಇದು ಏರೋದೇ ಹೊರತು ಹಾಗೆ ಸಿದ್ಧಿ ಎನ್ನುವುದು ಇಲ್ಲ. ಆದ್ರಿಂದ ಈ ತಾಯಿಯ ಕೃಪೆಯಿಂದ ಶಾಂತಿ ಎಂಬುದನ್ನು ನಾವು ಪಡ್ಕೊಳ್ತೇವೆ. ಇದನ್ನ ಮತ್ತೆ ನಿರಂತರವಾಗಿ ಅಂದ್ರೆ ಬೇರೆ ಪ್ರಾಣಾಯಾಮ ಸಾಧನೆಯಿಂದ ಮೊದಲು ಹೇಳಿದ್ದು ತಾಯಿಯ ಕೃಪೆಯಿಂದ, ಎರಡನೇದಾಗಿ ಹೇಳಿದ್ದು ಈ ಮೂಲಾಧಾರಾದಿ ಚಕ್ರಗಳನ್ನ ಏರ್ತಾ ಹೋಗೋದ್ರಿಂದ, ಮೂರನೆಯದಾಗಿ ರೇಚಕ, ಪೂರಕ, ಕುಂಭಕಗಳನ್ನ ಒಂದು ವೈಜ್ಞಾನಿಕವಾದ ರೀತಿಯಲ್ಲಿ ಸಾಧನೆಯನ್ನ ಮಾಡ್ತಾ ಹೋದರೆ ಅದು ಸಹಜವಾದ ಶಾಂತಿಯನ್ನ ತಾನೇ ತಂದುಕೊಡುತ್ತೆ. ಇದು ನಮಗೆ ಕಷ್ಟ, ಆದರೆ ಅನುಭವದಲ್ಲಿ ಯಾರು ಅನುಭವಿಸಿ ನೋಡ್ಕೊಳ್ಬಹುದು.
ಮನಸ್ಸು ತುಂಬಾ ವೇಗದಲ್ಲಿದ್ದಾಗ, ಅಂದ್ರೆ ಏನೋ ಒಂದು ರೀತಿ ಅಪ್ಸೆಟ್ ಅಂತೀವಲ್ಲ, ಹಾಗೆ ಮನಸ್ಸಿನಲ್ಲಿ ಇದ್ದಾಗ ದೀರ್ಘವಾದ ಉಸಿರನ್ನ ಆಳಕ್ಕೆ ತಗೊಂಡು ಒಂದು ಕ್ಷಣ ಬಿಟ್ಟು ಉಸಿರು ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ, ಹಾಯಾಗತ್ತೆ. ಅಭ್ಯಾಸ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನ ಪ್ರಾಣಾಯಾಮದಲ್ಲಿ ಏನು ಹೇಳ್ತಿದ್ದಾರೆ, ರೇಚಕ ಪೂರಕ ಕುಂಭಕಗಳನ್ನ ಒಂದು ಯಾವ ಒಂದು ಮಿತಿ ಇದೆ, ಅಂದ್ರೆ ಯಾವುದೋ ಒಂದು ಪ್ರಮಾಣ ಇದೆ, ಇದು 4, ಇದು 16, ಇದು 32, ಆ ತರದ್ದು ಪ್ರಮಾಣ ಇದೆ. ಆ ಪ್ರಮಾಣ ಅನುಸಾರವಾಗಿ ಇವುಗಳನ್ನ ಮಾಡಿದಾಗ ಶಾಂತಿ ಎಂಬುದು ತನ್ನಿಂದ ತಾನೇ ದೊರಕುತ್ತೆ ಅಂತ ಹೇಳಿದ್ದಾರೆ. ಇಷ್ಟನ್ನ ನಾವು ಮಾಡಕ್ಕೆ ನಮಗೆ ಒಂದು ಗುರು ಬೇಕು, ಗುರುವಿನ ಮೂಲಕ ಉಪದೇಶ ಬೇಕು. ಆದರೆ ಉಸಿರನ್ನ ಒಳಕ್ಕೆ ಎಳೆದುಕೊಂಡು ಒಂದೇ ಒಂದು ಕ್ಷಣ ಸುಮ್ಮನೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟು ಕಾಲ ಕಣ್ಣು ಮುಚ್ಚಿ ತೆರೆದರೆ ಶಾಂತಿ ಎನ್ನುವುದ ಅನುಭವ ನಮ್ಮೊಳಗಾಗುತ್ತೆ. ಒಟ್ಟಿನಲ್ಲಿ ಈ ಎಲ್ಲ ರೀತಿಯ ಸಾಧನಾ ಮಾರ್ಗದಿಂದ ನಮಗೆ ದೊರಕುವಂತಹ ಶಾಂತಿಯನ್ನ ತಾಯಿ ತನ್ನ ಪರಮ ಕೃಪೆಯಿಂದ ನಮಗೆ ಕರುಣಿಸಿ ಕೊಡ್ತಾಳೆ. ಇದು ತಾಯಿಯಲ್ಲಿರುವಂತಹ ಒಂದು ವಿಶೇಷವಾದಂತಹ ಗುಣಧರ್ಮ, ಕರುಣಾಧರ್ಮ, ಮತ್ತೆ ನಮ್ಮ ಅಪರಾಧಗಳನ್ನು ಸಹಿಸಿಕೊಳ್ಳುವ ಧರ್ಮ. ಮುಂದಿನದು ಸ್ವಸ್ತಿ ಮತಿ. ಇದೆಲ್ಲ ಇದ್ದ ಮೇಲೆ ಯಾವುದು ತುಷ್ಟಿ ಪುಷ್ಟಿ ಮತಿ ಧೃತಿ ಶಾಂತಿ ಇದ್ದ ಮೇಲೆ ಸ್ವಸ್ತಿನೇ, ಎಲ್ಲರಲ್ಲೂ ನೆಮ್ಮದಿನೇ ಮಂಗಳಾನೇ ಅಲ್ವೇ. ಅದನ್ನ ಮೀರಿ ಇನ್ನೇನು ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಓಂ ಸ್ವಸ್ತಿ. ಎಲ್ಲಿರಿ, ಹೇಗಿದ್ದೀರಪ್ಪ? ಸ್ವಸ್ತಿ, ಚೆನ್ನಾಗಿದ್ದೇವೆ. ಸು ಅಸ್ತಿ, ಅಸ್ತಿ ಅಂದ್ರೆ ಇರೋದು, ಸು ಅಂದ್ರೆ ಚೆನ್ನಾಗಿದ್ದೀರಾ ಅನ್ನುವಾಗ ಸ್ವಸ್ತಿ ಅನ್ನೋದೇ ಪ್ರಶ್ನೆ, ಕುಶಲಂ ಅನ್ನೋ ರೀತಿಯಲ್ಲೇ ಪ್ರಶ್ನೆ. ಆದ್ರಿಂದ ಸ್ವಸ್ತಿ ಅಂದ್ರೆ ಚೆನ್ನಾಗಿರುವುದು. ಆ ಚೆನ್ನಾಗಿರುವುದು ಅನ್ನುವುದು ಯಾರಿಂದ ಬರುತ್ತೆ ಅಂದ್ರೆ ಯಾರ ಹತ್ರ ಇದೆ? ಅಮ್ಮನ ಹತ್ರ ಇದೆ. ಅದರಿಂದ ಸ್ವಸ್ತಿ ಮತಿ, ಮತಿ ಅಂದ್ರೆ ಉಳ್ಳವಳು, ಆ ಸ್ವಸ್ತಿ ಮತಿಯಾದವಳು ತಾಯಿ. ಆದ್ರಿಂದ ನಮ್ಮ ಎಲ್ಲರಿಗೂ ಕೂಡ ಸ್ವಸ್ತಿಯನ್ನ ಕರುಣಿಸ್ತಾಳೆ. ಆದ್ರಿಂದ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡುವಾಗ 4 ಜನರನ್ನ ಕೂಡಿಸಿ ಓಂ ಸ್ವಸ್ತಿ ಭವಂತೋ ಬ್ರುವಂತು ಅಂತಾರೆ. ಓಂ ಸ್ವಸ್ತಿ ಅಂತ ನೀವು ಹೇಳಿ ಅಂತ ಅವರು ಓಂ ಸ್ವಸ್ತಿ ಅಂತ ಉತ್ತರ ಕೊಡ್ತಾರೆ. ಅಂದರೆ ಹಾಗೆ ಸ್ವಸ್ತಿ ಅಂತ ಹೇಳುವುದರ ಮೂಲಕ, ಆ ಸ್ವಸ್ತಿ ವಾಚನ ಅಂತ ಹೇಳ್ತಾರೆ, ಆ ಸ್ವಸ್ತಿ ಅನ್ನುವುದನ್ನು ಹೇಳುವುದರ ಮೂಲಕ ಯಾವ ತಾಯಿಯ ಶಕ್ತಿ ರೂಪಿಣಿಯರಾಗಿ, ಸ್ವಸ್ತಿ ದೇವತೆಗಳು ಅಂತ ಹಿಂದೆ ಹೇಳ್ತಾ ಇದ್ದಿದ್ದುಂಟು, ಏನೇನೋ ಮಾತಾಡಬಾರ್ದು, ಸ್ವಸ್ತಿ ದೇವತೆಗಳು ಸ್ವಸ್ತಿ ಅಂತಾರೆ. ಸ್ವಸ್ತಿ ಅಂದ್ರೆ ಆಗ್ಲಿ ಅನ್ನೋ ಅರ್ಥ ಆಗ್ಬಿಡುತ್ತೆ, ಆದ್ರಿಂದ ಹಾಗೆ ಏನೇನೋ ಮಾತಾಡಬಾರ್ದು ಅಂತ ಹೇಳ್ತಿದ್ರಲ್ಲ, ಆ ರೀತಿಯಲ್ಲಿ ಈ ಮಹಾತ್ಮರಾದವರು, ಮಹನೀಯರಾದವರು, ಸಾಧಕರಾದವರು, ಗಾಯತ್ರಿ ಮೊದಲಾದುದನ್ನ ಅನುಷ್ಠಾನ ಮಾಡಿದಂಥವರು ಓಂ ಸ್ವಸ್ತಿ ಅಂತ ಹೇಳಿದ ಕೂಡಲೇ ಅದು ಸ್ವಸ್ತಿ ಆಗುತ್ತೆ. ಅದನ್ನೇ ಹಿಂದೆನೂ ನಾವು ಹೇಳ್ಕೊಂಡಿದ್ದೇವೆ. ಆದ್ರಿಂದ ಮಂಗಳ ಕಾರ್ಯ ಮಾಡುವಾಗ ಜನ ಯಾಕೆ ಬೇಕು ಅಂದ್ರೆ ಗಲಾಟೆ ಮಾಡಕ್ಕೆ, ಆಭರಣಗಳ ಪ್ರದರ್ಶನಕ್ಕೆ, ಅಥವಾ ಇಲ್ಲದ ಸಲ್ಲದ ಕಿತಾಪತಿಗಳನ್ನ ಹಚ್ಚಿ ಕದನ ಉಂಟು ಮಾಡಕ್ಕೆ ಅಲ್ಲ. ಬಂದಂತವರ ಮನೋಭಾವ ಏನಾಗಿರ್ಬೇಕು? ಸಮಾನ ಮನೋಧರ್ಮ ಇದ್ದು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಕಾರ್ಯಕ್ರಮದಿಂದ ಈ ಮನೆಗೆ ಮಂಗಳವಾಗಲಿ, ಈ ಕಾರ್ಯಕ್ರಮದಿಂದ ಈ ಮನೆಯಲ್ಲಿ ಯಶಸ್ಸು ಕೀರ್ತಿ ಎಲ್ಲ ಸಮೃದ್ಧವಾಗಲಿ, ಈ ಒಂದು ಮನೋಧರ್ಮದಿಂದ ಅವರ ಹೃದಯ ಮಿಡಿತಾ ಇರಬೇಕು. ಅಂಥ ಮನೋಧರ್ಮದವರ ಪ್ರಭಾವದಿಂದ ಆ ವಾತಾವರಣದಲ್ಲಿ ಆ ಪ್ರಭಾವ ಉಂಟಾಗಿ ಅಲ್ಲೇನಾಗುತ್ತೆ? ಮಂಗಳ ಎನ್ನುವುದು ಸಿದ್ಧ ಆಗುತ್ತೆ. ಇದು ನೋಡಿ, ಎಲ್ಲ ನಮ್ಮೊಳಗೆ ಇರುವ, ಅಂದ್ರೆ ನಮ್ಮ ಕೌಟುಂಬಿಕ ಸಂಪ್ರದಾಯದಲ್ಲಿರುವ ಪದ್ಧತಿ, ಚಪ್ಪರ ಅಂತಾರಲ್ಲ, ಚಪ್ಪರದಡಿ, ಅದೆಲ್ಲ ಅಭಿಪ್ರಾಯ ಅದೇ. ಅಂದ್ರೆ ಒಂದು ನೆರಳು ಅಂದಾಗ ಒಂದು ಮನೋಧರ್ಮ, ಒಂದು ಚಿಂತನೆ, ಒಂದು ಭಾವನೆ. ಅಂದ್ರೆ ಇವ್ರಿಗೆ ಕೇಡಾಗ್ಲಿ ಅನ್ನುವ ಭಾವನೆ, ಹೆಂಗ್ ಮಾಡ್ತಾಳು ನೋಡ್ಬಿಡ್ತೀನಿ ಅಂತ ಬರ್ತಾರಲ್ವೇ, ಮದ್ವೆ ಮಾಡ್ತಾಳಂತೆ ನೋಡ್ತೀನಿ ಅನ್ನುವ ಒಂದು ಗರ್ವ ಅಹಂಕಾರಗಳಿಂದ, ಮತ್ತೆ ಅದಕ್ಕೆ ಏನಾದ್ರೂ ಮಾಡ್ತೇನೆ ಅನ್ನುವ ಭಾವ ಇಲ್ಲದೆ, ಒಳ್ಳೇದಾಗಲಿ, ಇವರ ಮನೆಗೆ ಕ್ಷೇಮವಾಗಲಿ ಅನ್ನುವಂಥ ಒಂದು ಮನೋಧರ್ಮದೊಡನೆ ಬಂದು ಒಂದು ನೆರಳಲ್ಲಿ ನಿಲ್ಲೋದು. ಇನ್ನು ಕೆಲವು ಕಡೆಯಲ್ಲಿ ಏನ್ ಮಾಡ್ತಾರೆ? ಒಂದು ಕುಟುಂಬಕ್ಕೆ ಸೇರಿದ, ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಜನರನ್ನ ಒಟ್ಟಿಗೆ ಸೇರಿಸಿ ಒಂದೇ ಬಟ್ಟೆ ಹಾಕ್ತಾರೆ. ನೀವು ನೋಡಿದ್ರೆ ಸ್ವಸ್ತಿ ವಾಚನದಲ್ಲಿ ಒಂದೇ ಬಟ್ಟೆ ಅಷ್ಟು ಜನಕ್ಕೆ ಎಲ್ಲರ ಮೇಲೆ ಒಂದು ಬಟ್ಟೆ ಬರೋ ತರ, ಅಂದ್ರೆ ಎಲ್ಲರೂ ಕೈಯಲ್ಲಿ ಹಿಡಿತಾರೆ.
ಆಮೇಲೆ ಸ್ವಸ್ತಿ ವಾಚನದ ನೀರನ್ನ ಅಂದ್ರೆ ಅರ್ಥ ಏನು? ಎಲ್ಲರಲ್ಲಿ ಈ ಸಮಾನವಾದ ಒಂದು ಮನೋಧರ್ಮ ಇದ್ದು ಆ ಕುಟುಂಬದ ಸಕಲ ವಿಧ ಶ್ರೇಯಸ್ಸಿಗೆ ಅವರು ಪೂರಕರಾಗಿ ನಿಲ್ಲಬೇಕು, ಕಾರಕರಾಗಿ ನಿಲ್ಲಬೇಕು. ಆ ರೀತಿಯಲ್ಲಿ ಮಂಗಳಮಯವಾದ ಕಾರ್ಯಕ್ಕೆ ನಾಂದಿಯಾಗಲಿ ಇದನ್ನ ಮಾಡೋದೇ ಈ ಉದ್ದೇಶದಿಂದ. ಯಾವುದೇ ವಿಘ್ನಗಳನ್ನ ಉಂಟು ಮಾಡುವಂತ, ಈ ಮೇಲೆ ಹೇಳಿದಂತ ಅನಾನುಕೂಲಗಳನ್ನ ಉಂಟು ಮಾಡುವ ಕಾಯಿಕ, ಮಾಯಿಕ, ಆಣವಿಕ ಮಲಗಳು ಇದ್ದರೆ ಅವುಗಳನ್ನ ನಿವಾರಣೆ ಮಾಡುವುದಕ್ಕೆ ಈ ಸಾಧಕರಿದ್ದಾರಲ್ಲ ಅವರುಗಳ ಮೂಲಕ, ಆ ಸಾಧಕರ ಮೂಲಕ ಸ್ವಸ್ತಿ 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 ಎನ್ನುವುದಾಗಿ ಹೇಳಿಸ್ತಾ ಇದ್ರೆ ಅದು ಸ್ವಸ್ತಿ ಆಗುತ್ತೆ. ಅದನ್ನ ಯಾರು ಕೊಡೋದು ಅಂದ್ರೆ ಸ್ವಸ್ತಿಮತಿಯಾದಂಥ ದೇವಿ ಪರಮಾತ್ಮ. ಅದರಿಂದ ಸ್ವಸ್ತಿಮತಿ. ಇಲ್ಲಿ ಈ ಸ್ವಸ್ತಿ ಅನ್ನುವುದು ಯಾವಾಗ ಸ್ವಸ್ತಿಯಾಗತ್ತೆ ಅನ್ನುವ ಪ್ರಶ್ನೆಯನ್ನ ತಗೊಂಡ್ರೆ, ನಾವು ಎಲ್ಲಿಂದ ಗಾಯತ್ರಿಯಿಂದ ಪ್ರಾಣದ ನೆಲೆಯಲ್ಲಿ ಬರ್ತಾ ಇದ್ದೇವೆ. ಆ ದಾರನ ಮರ್ತ್ಕೋಬಾರ್ದು. ಗಾಯತ್ರಿ, ವ್ಯಾಕೃತಿ, ಸಂಧ್ಯಾಯಿಂದ ಗಾಯ ಅನ್ನುವಾಗ ಪ್ರಾಣ ಅಂತ ಹೇಳಿದ್ದೇವೆ. ಆ ಪ್ರಾಣದ ದಾರ ಒಳಗಡೆ ಬರ್ತಾ ಇದೆ. ಅಲ್ಲಿ ಈಗ ಸ್ವಸ್ತಿ ಅಂದ್ರೆ ನಾನು ಚೆನ್ನಾಗಿರೋದು ಯಾವಾಗ? ಪ್ರಾಣ ಇದ್ದಾಗ. ಮತ್ತೆ ಪ್ರಾಣ ಸುಮ್ಮನೆ ಇದ್ದು ಬಿಟ್ರೆ ಸಾಲದು. ಪ್ರಾಣ ಇದ್ದು ನಾನು ನನ್ನ ಕೆಲಸವನ್ನ ನಿರ್ವಹಿಸ್ತಾ ಇರಬೇಕು. ಏನೋರಿ ಉಸಿರಾಡ್ತಾ ಇದ್ದಾರೆ ಅಂದ್ರೆ ಅದರಿಂದ ಪ್ರಯೋಜನ ಇಲ್ಲ ಅಲ್ವೇ? ಪ್ರಾಣ ಇದ್ದು ಚಟುವಟಿಕೆ ನಡೀತಾ ಇರಬೇಕು, ಕೆಲಸಗಳು ಮಾಡುವಂತಿರ್ಬೇಕು, ಆಗ ತಾನೇ ಸ್ವಸ್ತಿ. ಆದ್ರಿಂದ ಪ್ರಾಣ ವೈ ಸತ್ಯಂ ಅದನ್ನ ಹೇಳ್ತಾ ಇದೆ ಉಪನಿಷತ್ತು. ಮತ್ತೆ ಯಾವುದು ಸ್ವಸ್ತಿಯಪ್ಪ ಅಂದ್ರೆ ಯತ್ ಸತ್ಯಸ್ಯ ಸತ್ಯಂ. ಪ್ರಾಣಕ್ಕೆ ಪ್ರಾಣ ಯಾವುದು? ಪರಬ್ರಹ್ಮ ವಸ್ತು. ಆದ್ರಿಂದ ಸ್ವಸ್ತಿ ಅಂದ್ರೆ ಆ ಪ್ರಾಣಕ್ಕೆ ಪ್ರಾಣವಾದ ಪರಬ್ರಹ್ಮ ವಸ್ತುವೇ ಸ್ವಸ್ತಿ. ಆದ್ರಿಂದ ಸ್ವಸ್ತಿ ಅಂದಾಗ ಈಗ ಏನಾಯ್ತು? ನನ್ನ ಪ್ರಾಣ, ನಿನ್ನ ಪ್ರಾಣ, ಅವನ ಪ್ರಾಣ, ಇವನ ಪ್ರಾಣ ತುಂಡು ತುಂಡು ಶರೀರದ ಒಳಗೆ. ಯಾರು ಕಟ್ ಮಾಡಿ ಕೊಯ್ದು ಹಾಕಿಲ್ಲ ಅದನ್ನ ಅಲ್ವೇ? ಕೊಯ್ದು ಹಾಕಿದಾರ ಪ್ರಾಣನ? ಇಲ್ಲ. ಆದರೆ ಎಲ್ಲರ ಪ್ರಾಣಕ್ಕೆ ಒಂದು ಮೇಲಿಂದ ದಾರ ಹರ್ಕೊಂಡು ಬಂದಿದೆಯಲ್ಲ, ಆ ಪ್ರಾಣ ಈ ಶರೀರದಿಂದ ಹೊರಗೋಯ್ತು ಅಷ್ಟೇ, ಕೊಯ್ದಿಲ್ಲ. ಶರೀರದಿಂದ ಹೊರಗೋದ್ರೆ ಎಲ್ಲಿ ಸೇರ್ಕೋತು? ಆ ದಾರದ ಜೊತೆಗೆ ಸೇರ್ಕೋತು ಅಲ್ವೇ? ಆದ್ರಿಂದ ಅದರ ಅರ್ಥ ಏನಾಯ್ತು? ಅವಿನಾಶಿ. ಇದು ಎಂದಿಗೂ ನಾಶ ಹೊಂದದೇ ಇರುವಂತ ಒಂದು ತತ್ವ ಸ್ವಸ್ತಿಮತಿ, ಅವಿನಾಶಿಯಾದಂಥ ತತ್ವ. ಆದ್ರಿಂದ ಸ್ವಸ್ತಿ ಎಂದಿದ್ರೆ ಏನಾಯ್ತು? ಯಾವ ಒಂದು ಪ್ರಪಂಚವನ್ನ ತಾಯಿ ತಾನು ಸೃಷ್ಟಿ ಮಾಡಿದಳೋ ಅಥವಾ ಪರಮಾತ್ಮ ಪರಬ್ರಹ್ಮ ಸೃಷ್ಟಿ ಮಾಡಿದನೋ ಅದು ಯಾವಾಗಲೂ ಹೇಗಿರಬೇಕು? ಶಾಂತಿಯಿಂದಿರಬೇಕು, ತುಷ್ಟಿ ನೆಮ್ಮದಿಯಿಂದ ತೃಪ್ತಿಯಿಂದ ಇರಬೇಕು, ಪುಷ್ಟಿ ಬಲಿಷ್ಠವಾಗಿರಬೇಕು, ಒಳ್ಳೆ ಬುದ್ಧಿಯಿಂದ ಕೂಡಿರಬೇಕು, ಒಳ್ಳೆ ಧೃತಿಯಿಂದ ಕೂಡಿರಬೇಕು. ಇದು ತಾಯಿಯ ಮನೋಧರ್ಮ. ಅಂದ್ರೆ ತನ್ನ ಒಂದು ಮಗು ಅಲ್ಲ, ಅವಳಿಗೆ ಯಾವುದು ಮಗು ಅಲ್ಲ. ನಮ್ಮ ಪಾಲಿಗೆ ಯಾವುದೋ ಬೇಡದ ಒಂದು ಸೊಳ್ಳೆ ನೊಣ ಹೊಸಕಾಕುವಂತೆ ಅಲ್ಲ, ಅವಳ ಪಾಲಿಗೆ ಎಲ್ಲನೂ ಪ್ರಾಣಿ ಅವಳದೇ ಮಕ್ಕಳು. ಆದ್ರಿಂದ ಅವಳು ಎಲ್ಲದರ ಸ್ವಸ್ತಿಗೆ ತನ್ನ ಪ್ರಾಣಕ್ಕೆ ಪ್ರಾಣವನ್ನ, ತನ್ನ ಒಂದು ಉಸಿರಿಗೆ ಉಸಿರನ್ನ ಕೊಟ್ಟು ಕಾಪಿಡ್ತಾಳೆ. ಅದರಿಂದ ಏನಾಯ್ತು? ಮಂಗಳ, ಕಲ್ಯಾಣ, ಆನಂದ ಈ ಎಲ್ಲವೂ ಕೂಡ ಸ್ವಸ್ತಿ ಎನ್ನುವ ಮಾತಿನ ಒಳಗೆ ಸೇರಿದಂತಾಯ್ತು. ಆದ್ರಿಂದ ಸ್ವಸ್ತಿ ಅಂದ್ರೆ ಈಗೇನಾಯ್ತು? ಆನಂದ, ಸತ್ಯ, ಜ್ಞಾನ ಈ ಎಲ್ಲವೂ ಯಾರಲ್ಲಿದೆಯೋ ಅವಳು ಸ್ವಸ್ತಿಮತಿ. ಆದ್ರಿಂದ ನಾವು ಮೊದಲಿಗೆ ಪ್ರಾರ್ಥನೆ ಮಾಡುವಾಗಲೂ ಕೂಡ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಈಗ ಹೇಳಿದಂತ ಈ ಎಲ್ಲ ಯಾವ ಯಾವ ತತ್ವವನ್ನ ತುಷ್ಟಿ ಪುಷ್ಟಿ ಮತಿ ಅಂತ ಹೇಳಿದ್ವಿ, ಆ ಎಲ್ಲವನ್ನ ಇಲ್ಲಿ ದೇವತೆಗಳ ಅಧಿಷ್ಠಾತೃ ದೇವತೆಗಳ ಹೆಸರಿನಲ್ಲಿ, ಯಾರು? ವರುಣ, ಇಂದ್ರ, ಬೃಹಸ್ಪತಿ, ಈ ದೇವತೆಗಳ ಹೆಸರಿನಲ್ಲಿ ಸ್ವಸ್ತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೇಳಿದ ಇವರಿಂದ ಬರೋದು ಯಾವುದು? ತುಷ್ಟಿ ಪುಷ್ಟಿ ಮತಿ ಧೃತಿ ಇತ್ಯಾದಿಗಳೇ. ಅದನ್ನ ಇಲ್ಲಿ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ. ವೃದ್ಧಶ್ರವ ಅಂದ್ರೆ ಕೀರ್ತಿ, ಅಂದ್ರೆ ದೊಡ್ಡದಾದ ಕೀರ್ತಿಯಿಂದ ಕೂಡಿರುವಂತಹ ಇಂದ್ರನಿಂದ ನಮಗೆ
ಸ್ವಸ್ತಿಯಾಗಲಿ ಅಂದ್ರೆ ಇಲ್ಲಿ ಮುಂದಕ್ಕೆ ಕೀರ್ತಿನೂ ಬರುತ್ತೆ. ಆದ್ರಿಂದ ಆ ರೀತಿಯಲ್ಲಿ ಯಾವ ತುಷ್ಟಿ ಪುಷ್ಟಿ ಮತಿ ಧೃತಿಗಳಿಗೆ ಯಾರು ಅಧಿಷ್ಠಾತೃ ದೇವತೆಗಳಿದ್ದಾರೋ ಅವರೆಲ್ಲರೂ ಕೂಡ ನಮಗೇನ್ ಮಾಡ್ಬೇಕು, ಸ್ವಸ್ತಿಯನ್ನ ಉಂಟು ಮಾಡ್ಲಿ ಅಂತ ಮಂತ್ರ ಇದ್ರೆ ಅದೆಲ್ಲ ಯಾರ್ದು, ಈಗ ನಾವು ಹೇಳಿರುವಂತ ದೇವಿಯದೇ ಅನ್ನುವುದನ್ನ ಹೇಳ್ಕೊಳ್ತಾ, ಈ ಸ್ವಸ್ತಿಮತಿ ಅನ್ನುವುದನ್ನ ನಮಗೆ ಏನೂ ಗೊತ್ತಿಲ್ಲವಲ್ಲ ಅಂತ ಏನೂ ಗೊತ್ತಿಲ್ಲದವರಿಗೂ ಕೂಡ ಇರುವಂಥದ್ದು. ಶಾಸ್ತ್ರವನ್ನ ನಮಗೆಲ್ಲ ಹೇಳಲಿಲ್ಲ, ಎಲ್ಲ ಮುಚ್ಚಿಟ್ಬಿಟ್ರು ಇತ್ಯಾದಿಯಾದ ಅಪವಾದಕ್ಕೆ ನಾವು ಸುಮ್ಮನೆ ಮಾತಾಡ್ತೇವೆ ಅವರಿವ್ರನ್ನ ಕೇಳ್ಕೊಂಡು. ದೀಪವನ್ನ ಹಚ್ಚೋದಿದೆಯಲ್ಲ, ಹಿಂದೆ ಒಂದ್ಸಲ ನಾವು ಹೇಳ್ಕೊಂಡಿದ್ವಿ, ದೀಪವನ್ನ ಬೆಳಗೋದೇ ಯಜ್ಞ ಅಂತ. ದೀಪವನ್ನ ಬೆಳಗಿದರೆ ಅದು ಒಂದು ಯಜ್ಞ. ಮತ್ತೆ ಒಂದು ದೀಪ ಬೆಳಗಿದ್ದರಿಂದ ಯಾವ ಒಂದು ಬೇಡದ ವೈಬ್ರೇಷನ್ಸ್ ಇದೆಯೋ ಆ ವೈಬ್ರೇಷನ್ಸ್ ತನ್ನಿಂದ ತಾನು ದೂರ ಆಗುತ್ತೆ. ಹೋಗ್ಲಿ ಅಂತ ನಾವು ಹೇಳಬೇಕಾಗಿಲ್ಲ, ಸ್ತೋತ್ರವನ್ನ ಮಂತ್ರವನ್ನ ಹೇಳಬೇಕಿಲ್ಲ. ದೀಪವನ್ನ ಬೆಳಗಿದ ಮಾತ್ರದಿಂದ, ಇತ್ತೀಚೆಗೆ ಕೆಲವರು ಹೇಳ್ತಾರೆ ಪುರೋಹಿತರು, ಏನು ರಾಹುಕಾಲ ಬಂದ್ಬಿಡುತ್ತೆ ಅಂದ್ರೆ ದೀಪ ಹಚ್ಚಿಟ್ಬಿಡಿ ಮಾ ಪರವಾಗಿಲ್ಲ ಆಮೇಲೆ ಮಾಡ್ಕೊಳ್ಬಹುದು ಅಂತ ಹೇಳೋರಿದ್ದಾರೆ. ಅಂದ್ರೆ ದೀಪ ಬೆಳಗಿದಾಗ ಆ ಬೆಳಕು ಏನು ಮಾಡುತ್ತೆ, ಯಾವ ಯಾವ ವಿಘ್ನಕಾರಕವಾದ ದೋಷಕಾರಕವಾದ ಈ ಅಶಾಂತಿಕಾರಕವಾದ ಅತುಷ್ಟಿಕಾರಕವಾದ ಧರ್ಮಗಳಿದೆಯೋ, ಅಂದ್ರೆ ಯಾರೋ ಬಂದು ಕೂತಿರ್ತಾರೆ ಕೇಳಿ ಎಣಸಕ್ಕೆ ಬಂದಿರ್ತಾರೆ, ಅಂತ ಎಲ್ಲ ಧರ್ಮಗಳನ್ನ ದೂರ ಮಾಡಬಲ್ಲ ಸಾಮರ್ಥ್ಯ ದೀಪಕ್ಕಿದೆ. ಎಲ್ಲಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ವಿಶ್ವಾಸ, ವಿಶ್ವಾಸ ಭರವಸೆ. ಅದನ್ನು ನಮಗೆ ಬೇಕು. ನಾನು ದೀಪ ಹಚ್ಚಿಟ್ಟಿದ್ದೇನೆ, ನನಗೇನು ಕೇಡಾಗುತ್ತೆ, ಖಂಡಿತ ಇಲ್ಲ. ಆ ವಿಶ್ವಾಸ ನನ್ನೊಳಗೆ ಬೇಕು. ಸ್ವಸ್ತಿಮತಿ ಅಂದ್ರೆ ದೀಪವನ್ನ ಹಚ್ಚಿಟ್ಟು, ದೀಪವನ್ನ ಹಚ್ಚಿಡುವ, ದೀಪ ಹಚ್ಚಿದ ದೇವಿ ದೀಪಲಕ್ಷ್ಮಿ, ಅವಳ ಹೆಸರೇ ಸ್ವಸ್ತಿಮತಿ ಅಂತ. ಆದ್ರಿಂದ ದೀಪ ಬೆಳಗಿದಾಗ, ದೀಪನ್ನ ನಾನು ಯಾತಕ್ಕೆ ಹಚ್ಚಿದೆ, ಕತ್ತಲೆಯನ್ನ ದೂರ ಮಾಡುವುದಕ್ಕೆ ಹಚ್ಚಿದೆ. ದೀಪವನ್ನ ಯಾಕೆ ಹಚ್ಚಿದೆ, ಪರಮಾತ್ಮನ ಕೃಪೆ ನನಗಾಗಬೇಕು ಅಂತ ಹಚ್ಚಿದೆ. ದೀಪವನ್ನ ಯಾಕೆ ಹಚ್ಚಿದೆ, ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಒಂದೊಂದೇ ಯೋಚನೆ ಮಾಡಿ. ದೀಪ ನಾನು ಬೆಳಗಿದಾಗ ನನ್ನ ಮನಸ್ಸಲ್ಲಿ ಏನೇನಾಯ್ತು ಅದನ್ನ ಗಮನಿಸಿದಾಗ ಸ್ವಸ್ತಿಮತಿ ಅನ್ನೋದಲ್ಲಿ ಇದೆಯಾ ಇಲ್ವಾ ನೋಡಿ. ಆದ್ರಿಂದ ಆ ಶೀಹಿ ಉತ್ತಮವಾದದ್ದಾಗಬೇಕು ಅನ್ನುವಂಥ ಒಂದು ಉತ್ತಮವಾದದರ ಬಯಕೆ, ಅದು ಆ ಶೀಹಿ. ಹಾಗೆ ಅದರಿಂದ ನಮಗೆ ಬರುವಂಥ ಏನು ನಮ್ಮ ಮನಸ್ಸಿನಲ್ಲಿದ್ದ ಕಲ್ಮಶಗಳು, ಹಿಂದೆ ಹೇಳ್ಕೊಂಡಿದ್ದೇವೆ, ಬೇಜಾರಾಗಿದ್ದಾಗ ದೀಪವನ್ನ ಹಚ್ಚಿ, ನಮಗೆ ಹೋಗಕ್ಕೆ ಇಷ್ಟ ಆಗಲ್ಲ ನಿಜ, ನೋವಾಗಿದ್ದಾಗ ಬೇಜಾರಾಗಿದ್ದಾಗ ದೇವರ ಹತ್ರ ಹೋಗಕ್ಕೆ ಇಷ್ಟ ಆಗಲ್ಲ. ಆದರೆ ಕಷ್ಟದಿಂದ ಹೋಗಿ ದೀಪ ಹಚ್ಚಿ ಆ ದೀಪವನ್ನ ಒಂದೇ ಒಂದು ಕ್ಷಣ ನೋಡಿದ್ರೆ ಮನಸ್ಸು ತಾನೇ ಕೆಳಗಿಳಿಯುತ್ತೆ, ಶಾಂತ ಆಗುತ್ತೆ. ದೀಪದ ಕುಡಿ ಇದೆಯಲ್ಲ, ಆ ಕುಡಿಯನ್ನ ಹೀಗಿರುತ್ತಲ್ಲ ತುದಿ, ಅದನ್ನ ನಾವು ನೋಡುವ ಪ್ರಯತ್ನ ಮಾಡಿದ್ರೆ ಅಂತೂ ಪರಮ ಶಾಂತಿ ನಮಗೆ ಲಭಿಸುತ್ತೆ. ಆದ್ರಿಂದ ಮನಸ್ಸಿನ ಪಾಪ, ಮನಸ್ಸಿನ ಕಲ್ಮಶ ಎಲ್ಲ ಯಾವುದರಿಂದ ದೂರ ಆಗುತ್ತೆ, ದೀಪದಿಂದ ದೂರ ಆಗುತ್ತೆ. ಆದ್ರಿಂದ ದೀಪದಿಂದ, ಅದಕ್ಕೆ ಹೇಳ್ತಾರೆ ದೀಪೇನ ಸಾಧ್ಯತೆ ಸರ್ವಂ, ದೀಪದಿಂದ ಎಲ್ಲವೂ ಸಿದ್ಧಿಯಾಗುತ್ತೆ. ಆದ್ರಿಂದ ದೀಪವನ್ನ ಬೆಳಗುವುದರಿಂದ ಉತ್ತಮವಾದ ಶುಭಾಕಾಂಕ್ಷೆ, ಆಶೀಹಿ ಅಂದ್ರೆ ಶುಭ ಆಕಾಂಕ್ಷೆ, ಮತ್ತೆ ಉತ್ತಮವಾದ ಭಾವನೆ, ಉತ್ತಮವಾದಂಥ ಫಲ, ಉತ್ತಮವಾದ ಪುಣ್ಯ, ಉತ್ತಮವಾದ ಇದು ಏನು ನೆಮ್ಮದಿ, ಈ ಎಲ್ಲವೂ ಕೂಡ ದೀಪದಿಂದ ಬರೋದ್ರಿಂದ ಆ ದೀಪಲಕ್ಷ್ಮಿಯನ್ನ ಸ್ವಸ್ತಿಮತಿ ಎಂಬುದಾಗಿ ಕರೀತಾರೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಸ್ವಸ್ತಿಮತಿ ಅಂದ್ರೆ ಬೇರೆ ಯಾವುದು ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ದೀಪವನ್ನ ಬೆಳಗಿದಾಗ ಇನ್ಮೇಲೆ ನೆನಪು ಮಾಡ್ಕೊಳ್ಳಿ, ಸ್ವಸ್ತಿಮತಿಯಾದ ತಾಯಿ ಈ ದೀಪದಲ್ಲಿ ಇದ್ದಾಳೆ ಎಂಬುದಾಗಿ. ದೀಪ ಬೆಳಗುವಿಕೆ ನಮ್ಮ ಮನಸ್ಸಿನಲ್ಲಿ ನೈರ್ಮಲ್ಯ ಅಂದ್ರೆ ಶುದ್ಧವಾದ ಭಾವನೆಯನ್ನ ತಂದುಕೊಡುವಂತೆ, ಈ ದಯೆ, ಶುದ್ಧತೆ ಈ ಎಲ್ಲವೂ ಕೂಡ ನಮ್ಮಲ್ಲಿ ಉಂಟಾಗುವುದರಿಂದ ತಾಯಿ ಸ್ವಸ್ತಿಮತಿ ಆ ದೀಪದಲ್ಲಿ ಇದ್ದಾಳೆ, ನೆಲೆಸಿದ್ದಾಳೆ. ಮುಂದಕ್ಕೆ ಕಾಂತಿ, ದೀಪ ಬೆಳಗಿದ ಮೇಲೆ ಕಾಂತಿ ಇದ್ದೇ ಇದೆ, ಬೆಳಕಿದ್ದೇ ಇದೆ. ಆ ಕಾಂತಿ ಎಲ್ಲಿಂದ ಬಂತು, ನಾನು ಕಡ್ಡಿಗೀರಿದೆ ಅಲ್ಲಿಂದನಾ, ಕಡ್ಡಿಲಿ ಎಲ್ಲಿಗೆ ಕಡ್ಡಿಗೀರಿದೆ ಸರಿ, ಕಡ್ಡಿಗೆ ಎಲ್ಲಿಂದ ಬಂತು, ಹೀಗೆ ಮೂಲಕ್ಕೆ ಹೋದರೆ ನಾವು ಮೊದಲಿಂದ ಹೇಳಿರುವಂತೆ ಕಡ್ಡಿ ಒಳಗೆ ಬೆಂಕಿ ಇದೆ, ಕಡ್ಡಿ ಒಳಗೆ ಇದೆ. ಕಡ್ಡಿಗೆ ನಾನು ಹಚ್ಚಿರೋದು ಫಾಸ್ಫರಸ್ ಅದರಲ್ಲ, ಕಡ್ಡಿ ಒಳಗೇನೆ. ಈಗ ನನಗೆ ಅಷ್ಟು ಸಹನೆ ಇಲ್ಲ, ಮಂತ್ರದಿಂದ ಕಡ್ಡಿಯನ್ನ ಮಥನ ಮಾಡಿ
ತರುವ ಸಹನೆ ಇಲ್ಲ. ಅದಕ್ಕೆ ನಾನು ಅದಕ್ಕೆ ಫಾಸ್ಫರಸ್ ಇತ್ಯಾದಿ ಹಾಕಿ ಪಟ್ಟಂತ ಇದು ಬರುವಂತೆ ಮಾಡಿಕೊಳ್ತೇನೆ. ಅದಲ್ಲದೆ ಯೋಚನೆ ಮಾಡೋದಾದರೆ ಆ ಅಗ್ನಿ ಎನ್ನುವ ತತ್ವ ಎಲ್ಲಿದೆ? ದೇವಿಯ ಮೂಲ ತತ್ವದಲ್ಲಿ ಇದೆ. ಯಾವ ಯಚ್ಚಂದ್ರಮಸಿ ಯಚ್ಚಾಗ್ನೌ ಯತ್ತೇಜೋ, ಯಾವ ಒಂದು ಚಂದ್ರ ಅಗ್ನಿ ಸೂರ್ಯ ಇವರಲ್ಲಿ, ಹಾಗೆ ಪ್ರತಿಯೊಂದು ಜೀವದೊಳಗೆ ಒಂದು ಕಾಂತಿ, ಅಂದ್ರೆ ಪ್ರಾಣ ಇದ್ರೆ ಒಂದು ಕಾಂತಿ ಇರುತ್ತೆ. ಆ ಪ್ರಾಣ ಇರುವಾಗಿನ ಆ ಕಾಂತಿ, ಅದನ್ನು ನಾವು ನೋಡ್ಕೊಂಡ್ರೆ ಆ ಕಾಂತಿ ಯಾರಿಂದ ಬಂದಿದ್ದು? ಜೀವ ಇದೆ ಶರೀರದೊಳಗೆ ಅಂದ್ರೆ ಆ ಶರೀರದಲ್ಲಿ ಕಾಣುವ ಒಂದು ಕಾಂತಿ ಎಲ್ಲಿಂದ ಬಂದಿದ್ದು? ದೇವಿಯಿಂದ. ಆದ್ರಿಂದ ಆ ಕಾಂತಿಯನ್ನ ಕೊಡುವವಳು ಪರಮ ಸ್ವರೂಪಿಣಿ, ಪರಮ ಕಾಂತಿಮತಿ. ಇದೆಲ್ಲ ನಮಗೆ ಸಿಕ್ಕೋದು ಯಾವುದೋ ಒಂದು ಕೊರತೆ ಇದೆ ಅನ್ನಿ, ಮುಖ ಹೇಗಿರುತ್ತೆ ನೋಡ್ಕೊಳ್ಳಿ. ಯಾವುದೋ ಒಂದರ ಕೊರತೆ ಇದ್ರೆ ಅಲ್ವೇ ಅವ್ರ ಮುಖ ನೋಡಕ್ಕಾಗಲ್ಲ. ಅಂದ್ರ ಅರ್ಥ ಏನು? ಈಗ ಮೇಲೆ ಹೇಳಿದಂತ ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಶಾಂತಿ, ಸ್ವಸ್ತಿ ಇವೆಲ್ಲ ಇದ್ರೆ ಕಾಂತಿ. ಅದರಲ್ಲಿ ಒಂದು ಮೈನಸ್ ಆದ್ರೂ ಕಾಂತಿ ಅನ್ನೋದು ಇಲ್ಲ. ಆದ್ರಿಂದ ದೇವಿ ಕೃಪೆಯಿಂದ ಈ ಎಲ್ಲವೂ ಕೂಡ ನಮಗೆ ಬರುತ್ತೆ. ಆ ದೇವಿಯನ್ನೇ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಗಾಯತ್ರಿಯಿಂದ ನೆನಪು ಮಾಡಿಕೊಳ್ಳುವಾಗ ಸೂರ್ಯಮಂಡಲಾಂತರ್ವರ್ತಿ ಈಶ್ವರ ತೇಜಸ್ಸು ಏನಿದೆ, ಆ ತೇಜಸ್ಸೇ ಸಕಲ ಜೀವಿಗಳ ಒಳಗೆ ಈ ಒಂದು ಕಾಂತಿ ರೂಪದಲ್ಲಿ, ಮನೆಯಲ್ಲಿ ಬೆಳಗುವ ದೀಪದ ಕಾಂತಿಯ ರೂಪದಲ್ಲಿ, ಆ ದೀಪದ ಬೆಳಕಿನ ಕಾಂತಿಯಿಂದ, ದೀಪ ಬೆಳಗಿದ ಬೆಳಕಿನ ಕಾಂತಿಯಿಂದ ನಮ್ಮೊಳಗೆ ಉಂಟಾಗುವ ಶಾಂತಿ, ತುಷ್ಟಿ, ಪುಷ್ಟಿ ಇತ್ಯಾದಿಗಳಿಂದ ಕಾಂತಿ ಎಂಬುದು ನಮಗೆ ದೊರಕುತ್ತೆ. ಆ ಕಾಂತಿ ಎನ್ನುವುದು ಕೂಡ ತಾಯಿಯ ಪರಮ ಸ್ವರೂಪ. ಇಷ್ಟೆಲ್ಲ ಬಂದ್ಮೇಲೆ ಇನ್ನೇನ್ ಬಾಕಿ ಇದೆ ಹೇಳಿ? ಆನಂದವೇ ಅಲ್ವೇ? ಆನಂದ. ಅದರಿಂದ ನಂದಿನಿ, ತಾಯಿ ನಂದಿನಿ ಆಗಿದ್ದಾಳೆ. ಈ ನಂದಿನಿ ಅನ್ನುವ ವಿಷಯದಲ್ಲಿ ಎಲ್ಲರಿಗೆ ಗೊತ್ತಿರುವಂತೆ ಇದರಲ್ಲಿ ಸಮುದ್ರ ಮಥನ ಮಾಡಿದಾಗ ಬಂದಂಥ ದೇವಿ ಇದ್ದಾಳಲ್ಲ, ಧೇನು, ಕಾಮಧೇನು. ಆ ಕಾಮಧೇನುವಿಗೆ ನಂದಿನಿ ಅಂತ ಹೆಸರು ಅಂತ ಹೇಳ್ತಾರೆ. ಇನ್ನು ಕೆಲವು ಜಾಗದಲ್ಲಿ ಕಾಮಧೇನುವಿನ ಪುತ್ರಿ, ಅವಳಿಗೆ ನಂದಿನಿ ಅಂತ ಅಂತಾರೆ. ಒಟ್ಟಿನಲ್ಲಿ ನಂದಿನಿ ಅಂದ್ರೆ ಏನು? ಆನಂದ ಇರುವವಳು. ನಂದ ಇನಿ ಪ್ರತ್ಯಯನ್ನ ಹೇಳಿದ್ದೇವೆ. ಯಾರ ಹತ್ರ ಇದೆಯೋ, ಈಗ ಧನಿ ಅಂದ್ರೆ ಹಣ ಉಳ್ಳವನು, ಹಾಗೆ ಗುಣಿ ಅಂದ್ರೆ ಗುಣ ಉಳ್ಳವನು. ಆ ರೀತಿಯಲ್ಲಿ ನಂದಿನಿ ಅಂದ್ರೆ ನಂದನ, ಆನಂದ ಉಳ್ಳವಳು ನಂದಿನಿ. ಉಳ್ಳವರು ಏನ್ ಮಾಡ್ತಾರೆ? ಅವರೇ ಇಟ್ಕೋತಾರೋ? ಇಲ್ಲ, ಹಂಚುತ್ತಾರೆ ಅಲ್ವೇ? ಆದ್ರಿಂದ ನಂದಿನಿ ತನ್ನೊಳಗೆ ಇರೋದನ್ನ ಏನ್ ಮಾಡ್ತಾಳೆ? ಹಂಚುತ್ತಾಳೆ, ಎಲ್ಲರಿಗೆ ಕೊಟ್ಟಿದ್ದಾಳೆ. ಅದನ್ನೇ ನಾವು ವಸಿಷ್ಠರ ಆಶ್ರಮಕ್ಕೆ ವಿಶ್ವಾಮಿತ್ರರು ಬಂದ್ರು. ಹಾಗೆ ನಂದಿನಿಯ ಅಂದ್ರೆ ಕಾಮಧೇನುವಿನ ಮಕ್ಕಳು. ಮತ್ತೆ ಹಿಂದೆ ನಾವು ನೋಡಿದ್ದೇವೆ, ಇದು ಭಾಗವತ ಕಥೆಯಲ್ಲಿ ಸಮುದ್ರ ಮಥನಕ್ಕೆ ಮೊದಲಿಗೆ ಎಲ್ಲಿ ಪೃಥುರಾಜನ ಒಂದು ವಿಚಾರ ಬಂದಾಗ, ಭೂಮಿ ತಾಯಿ ಎಲ್ಲವನ್ನ ನುಂಗುತ್ತಾ ಇದ್ದಾಗ ಅವಳು ಹಸುವಾಗಿ ನಾನು ಬರ್ತೇನೆ, ಯಾರನ್ನು ಬೇಕೋ ಕರುವಾಗಿ ಮಾಡಿ, ಏನು ಬೇಕೋ ಕರ್ಕೊಳ್ಳಿ ಅಂತ ಹೇಳಿ ನಿಂತಾಗ ಇವರೆಲ್ಲರೂ ಕೂಡ ಏನ್ ಮಾಡಿದ್ರು? ಒಂದು ಇದನ್ನ ತಗೊಂಡು ದೇವತೆಗಳು ಹಾಲನ್ನ ಕರೆದು ಇವಳಿಂದ ಕಾಮಧೇನುವನ್ನ ಯಜ್ಞಕ್ಕಾಗಿ ಋಷಿಗಳು ಕರ್ಕೊಂಡ್ರು ಅಂತ ನೋಡಿದ್ದೇವೆ. ಅಂದ್ರೆ ಯಜ್ಞಕ್ಕಾಗಿ ಬಂದವಳು ಯಾರು? ಅವಳು ಕಾಮಧೇನು. ಇಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಯಜ್ಞ ಇಡೀ ಪ್ರಪಂಚದ ವಿಶ್ವಸ್ವರೂಪವೇ ಯಜ್ಞ. ಆದ್ರಿಂದ ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃದ್ ಯಜ್ಞ ಕೃದ್ಯಜ್ಞಿ ಯಜ್ಞ ಭೋಗ್ಯಜ್ಞ ಸಾಧನ ಯಜ್ಞಾಂತ ಕೃದ್ಯಜ್ಞ ಗುಹ್ಯಂ. ಎಷ್ಟುದ್ದ ಇದೆ. ಅನ್ನದ ಅನ್ನೋದೇ ಇದೆಲ್ಲಕ್ಕೆ ಸೇರುತ್ತೆ, ಅದ್ರ ವಿಷಯ ಬೇರೆ. ಯಜ್ಞಕ್ಕೆ ಇಷ್ಟು ನಾಮ ಯಾಕೆ ಅಂದ್ರೆ ಯಜ್ಞ ಎಂಬ ತತ್ವ ಪರಮಾತ್ಮ ಸೃಷ್ಟಿಯಲ್ಲಿ ಜೊತೆಯಲ್ಲಿ ಕೊಟ್ಟಿದ್ದಾನೆ. ಯಜ್ಞ ಅಂದ್ರೆ ಅಗ್ನಿ ವೇದಿಕೆ ಸ್ಥಾಪಿಸಿ ಅಗ್ನಿಯಲ್ಲಿ ಹವಿಸ್ಸಾಕೋದಲ್ಲ, ಹೇಳ್ಕೊಂಡಿದ್ದೇವೆ. ನಮ್ಮ ನಡೆಯೇ ಯಜ್ಞ. ನಮ್ಮ ನಡೆಯಲ್ಲಿ ಏನಿರಬೇಕು? ಅರ್ಪಿತ ಮನೋಭಾವ ಇರಬೇಕು. ಪರಮಾತ್ಮಾರ್ಪಿತ ಮನೋಭಾವ, ದೇವರಿಂದ ಬಂದದ್ದು. ಕೆರೆಯ ನೀರು ಕೆರೆಗೆ, ಆ ರೀತಿಯಾದ ಅರ್ಪಿತ ಮನೋಭಾವದಿಂದ ಮಾಡಿದ ಕೆಲಸ ಯಜ್ಞ. ಆದ್ರಿಂದ ಆ ಯಜ್ಞ ಭಾವ ಇಲ್ಲ ಅಂತಾದರೆ ಏನಾಗೋದಿಲ್ಲ? ಲೋಕದಲ್ಲಿ ನೆಮ್ಮದಿ ಇಲ್ಲ.
ದೇವಾನ್ ಭಾವಯತ ಅನೇನ ತೇ ದೇವ ಭಾವಯಂತು ವಹ. ಆದ್ರಿಂದ ಋಷಿಗಳು ಈ ಯಜ್ಞ ಎನ್ನುವ ತತ್ವವನ್ನ ಲೋಕಕ್ಕೆ ತಂದ್ರು. ಯಜ್ಞ ಏನನ್ನು ಕೊಡ್ತು? ಕಾಮ ದುಃಖ, ಬೇಡಿದ್ದನ್ನ ಕೊಡುವುದು ಯಜ್ಞ ಅಲ್ವೇ? ಏನು ಮಾಡ್ಬೇಕಾದ್ರೂ ಹಿಂದೆ ಏನ್ ಮಾಡ್ತಿದ್ರು? ಯಜ್ಞ ಮಾಡ್ತಾ ಇದ್ರು. ಯಜ್ಞ ಮಾಡುವುದು ಅಂದ್ರೆ ಅರ್ಥ ಏನು? ನಾನು ಏನನ್ನ ಪಡೀಬೇಕು, ಅಬ್ಬಾ ಅದೊಂದು ದೊಡ್ಡ ಯಜ್ಞ ಅಂತೇವೆ. ಅಲ್ಲಿ ಏನ್ ಮಾಡಿದ್ವಿ ನಾವು? ಏನೋ ಹೋರಾಟ ಮಾಡಿದ್ವಿ, 4 ಅಂಗಡಿ ಅಲಿದ್ವಿ, 4 ಆಫೀಸ್ಗೆ ಹೋದ್ವಿ, 4 ಜನರ ಕೈಕಾಲಿ, ಅದನ್ನು ಯಜ್ಞ ಅಂತೇವೆ ತಾನೆ. ಅಂದ್ರೆ ಅರ್ಥ ಏನು? ಮಾಡುವ ಕೆಲಸವನ್ನ ಒಂದು ಪ್ರಯತ್ನ ಪೂರ್ವಕವಾಗಿ ಮಾಡಿ ಅದರ ಫಲವನ್ನ ಪಡೆದ್ರೆ ಅದು ಯಜ್ಞ. ಅಂದ್ರೆ ಲೋಕದಲ್ಲಿ ಈಗ ಏನಾಯ್ತು? ಯಜ್ಞ ರೂಪದಿಂದ ನಮ್ಮ ಬಯಕೆ ಕಾಮ ದುಃಖ, ಬಯಸಿದ್ದನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ಕೃಷ್ಣ ಅದನ್ನ ಅಲ್ಲೇ ಹೇಳಿದಾನೆ. ತೇ ಇದು ಯಾವುದು? ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋ ಅಸ್ತು ಇಷ್ಟ ಕಾಮ ದುಃಖ. ನೀವು ಬಯಸಿದ್ದನ್ನ ಇದು ಕರೆಯುವಂತಾಗಲಿ, ಅದು ಯಜ್ಞ. ಆದ್ರಿಂದ ಋಷಿಮುನಿಗಳು ಕಾಮಧೇನುವನ್ನ ಯಾತಕ್ಕೆ ಪಡ್ಕೊಂಡ್ರು? ಯಜ್ಞಕ್ಕೋಸ್ಕರ ಪಡ್ಕೊಂಡ್ರು. ಯಜ್ಞದಿಂದ ಕಾಮಧುಕ್, ಕಾಮಧುಕ್ಕಿಂದ ಯಜ್ಞ. ಹೇಗಿದೆ ನೋಡಿ. ಆದ್ರಿಂದ ಇದು ಪರಸ್ಪರ ಪೂರಕ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ. ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ಪರಸ್ಪರ ಈ ಭಾವನೆ ಅದು ಕೂಡ ಯಜ್ಞ. ನಿನಗೆ ಒಳಿತಾಗಲಿ ಅಂತ ನಾನು ಬಯಸೋದು, ನನಗೆ ಒಳಿತಾಗಲಿ ಅಂತ ನೀನು ಬಯಸೋದು. ನನ್ನ ನಿನ್ನ ಇರೋದೇ ಪ್ರಪಂಚದಲ್ಲಿ 2 ವಸ್ತು. ನಾನು ನೀನು ಅಲ್ಲದೆ ಇರೋವನನ್ನ ಅವನು ಅಂತೇವೆ. ಆದರೆ ತಿರ್ಗಾ ಅವನು ಅನ್ನೋನು ಇಬ್ರು ಮಾತಾಡುವಾಗ ನೀನೇ ಆಗುತ್ತಾನೆ ಅಲ್ವೇ? ಆದ್ರಿಂದ ಇರುವ ವಸ್ತು ಎಷ್ಟು? 2, ನೀನು ನಾನು. ಅದೇ ಅನ್ನ ಮತ್ತು ಅನ್ನಾದ. ಆ ನೆಲೆಯಲ್ಲಿ ನಾವು ಅಂದ್ರೆ ಈ ತತ್ವಗಳನ್ನ ಗಮನಿಸಿದಾಗ ಆ ನೆಲೆಯಲ್ಲಿ ಯಜ್ಞ ಅನ್ನೋದಿದೆ. ಪರಸ್ಪರ ಒಬ್ಬರೊಬ್ಬರ ಶ್ರೇಯಸ್ಸನ್ನ ಬಯಸೋದೆ. ಈಗ ಹಿಂದಕ್ಕೆ ಬಂದ್ರೆ ನೋಡಿ, ನಾವು ಏನ್ ಹೇಳ್ಕೊಂಡ್ವಿ ಸ್ವಸ್ತಿಮತಿನಲ್ಲಿ? ಪರಸ್ಪರ ಶ್ರೇಯಸ್ಸನ್ನ ಬಯಸೋದು. ನಿನಗೆ ಒಳ್ಳೇದಾಗಲಿ, ನಿನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ, ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ನಿನ್ನ ಪರಂಪರೆಗೆ ಒಳ್ಳೇದಾಗಲಿ ಅಲ್ವೇ? ಅದೇ ಶ್ರೇಯಸ್ಸನ್ನ. ಅಂದ್ರೆ ಈಗೇನಾಯ್ತು? ಕಾಮಧುಕ್ ಎಂಬುದು ಯಜ್ಞಕ್ಕೆ, ಯಜ್ಞ ಎಂಬುದು ಕಾಮಧುಕ್ಗೆ ಪರಸ್ಪರ ಪೂರಕ ಪೋಷಕವಾದಂಥ ಒಂದು ತತ್ವ ಆಯಿತು. ಆದ್ರಿಂದ ಋಷಿಮುನಿಗಳು ಏನ್ ಮಾಡಿದ್ರು? ಭೂಮಿ ತಾನು ಹಸುವಾಗಿ ನಿಂತಾಗ ಭೂಮಿಯಿಂದ ಕರ್ಕೊಂಡಿದ್ದೇನನ್ನ? ಕಾಮಧೇನುವನ್ನ. ಕಾಮಧೇನುವಿನ ಪರಂಪರೆ ಎಲ್ಲ ಈಗ ಎಲ್ಲಿಗೆ ಬಂತು? ಋಷ್ಯಾಶ್ರಮಗಳಿಗೆ ಬಂತು. ಇದನ್ನ ಯಾಕೆ ಹೇಳಕ್ ಹೊರಟೆ ಅಂದ್ರೆ, ಇವನು ಕಾರ್ತವೀರ್ಯ ಇವ್ರ ಮನೆಗೆ ಬಂದಾಗಲೂ ಕೂಡ, ಜಮದಗ್ನಿಯ ಆಶ್ರಮಕ್ಕೆ ಬಂದಾಗ್ಲೂ ಕೂಡ ಜಮದಗ್ನಿ ಹೇಗೆ ಮಾಡಿದ್ದು? ಸತ್ಕಾರ ಮಾಡಿದ್ದನ್ನು ನೋಡಿನೇ ತಾನೆ ಈ ಹಸು ನನಗೆ ಅಂತ ಕಿತ್ಕೊಂಡೋದ. ಅಂದ್ರೆ ಒಟ್ಟಿನಲ್ಲಿ ಹಸು ಏನಿದೆ, ಎಲ್ಲಿದೆ? ಕಾಮಧೇನು ಅದು ಬೇಡಿದ್ದನ್ನ ಕೊಡುತ್ತೆ, ಬೇಕಾದ್ದನ್ನ ಕೊಡುತ್ತೆ. ಭರದ್ವಾಜಾಶ್ರಮಕ್ಕೆ ರಾಮ ಬಂದಾಗ ಅಲ್ಲಿ ನಡೆದಿದ್ದು ಅದೇ ತರಹ. ಅಲ್ಲಿಗೆ ಏನಾಯ್ತು? ಕಾಮಧೇನು ಎನ್ನುವ ಒಂದು ಇದೆಯಲ್ಲ, ಅದು ಒಂದಲ್ಲ, ಎಲ್ಲಿ ಅದರ ಪರಂಪರೆ ಬೆಳೆದಿದೆ ಅದು ಬೇಡಿದ್ದನ್ನ ಕೊಡುವಂಥದ್ದು. ಅಂದ್ರೆ ಬೇಡಿದ್ದನ್ನ ಕೊಟ್ಟಿದ್ರಿಂದ ಏನಾಗತ್ತೆ? ಆನಂದ ಆಗತ್ತೆ ಅಲ್ವೇ? ನನಗೆ ಬೇಕಾದ ಸಿಕ್ಕಿದ್ರೆ ನಂಗೆ ಖುಷಿ ಆಗಲ್ವಾ? ಅದರಿಂದ ಈಗ ನಂದಿನಿ ಅಂದ್ರೇನು? ಬೇಡಿದ್ದನ್ನ ಕೊಡುವಂತ ಒಂದು ತತ್ವ. ಆ ತತ್ವ ಎಂಬುದನ್ನ ದೇವಿ ಲೋಕದಲ್ಲಿ ಕಾಮಧೇನುವಿನ ರೂಪದಲ್ಲಿಟ್ಟು, ಕಾಮಧೇನು ಏನಾಗಿ ಬಳಕೆಯಾಗಬೇಕು? ಯಜ್ಞ ಭಾವದಲ್ಲಿ ಬಳಕೆಯಾಗಬೇಕು. ಯಜ್ಞ ಭಾವದಲ್ಲಿ ಬಳಕೆಯಾದರೆ ನಿನಗೂ ಶ್ರೇಯಸ್ಸು, ನನಗೂ ಶ್ರೇಯಸ್ಸು. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೇನೆ, ನಾನು ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ ಅನ್ನುವಾಗ ಸಿಕ್ಕೋ ಆನಂದ ನೋಡಿ. ನಾನು ಬಯಸ್ತೇನೆ ನಿಜ ನೀನ್ ಹಾಳಾಗು ಅಂತ. ನೀನ್ ಹಾಳಾಗ್ತಾ ಇದ್ರೆ ನಂಗೆ ಒಳಗಡೆ ಆನಂದ ಆಗಲ್ಲ. ಹೊರಗಡೆ ಆನಂದ ಆಗಬಹುದು, ನಾನು ಹೇಳ್ದೆ ಅವನು ಕೆಡಕಾಯ್ತು ಅಂತ, ಆದ್ರೆ ಒಳಗಡೆ ಆನಂದ ಆಗಲ್ಲ, ಬಾಧಿಸುತ್ತೆ, ನೋವಾಗುತ್ತೆ. ಅಯ್ಯೋ ಅಂದ್ರೆ ನನ್ನಿಂದ ಅವನು ಬಾಧೆ ಪಡ್ತಾ ಇದ್ದಾನೆ, ನನಗ್ ಶಕ್ತಿ ಇದೆ ಅನ್ನುವ ಹಮ್ಮು ಹೊರಗಡೆ ಕಂಡ್ರು ಒಳಗಡೆ ಅದು ಸಿಕ್ಕಲ್ಲ. ಆದ್ರಿಂದ ಪರಸ್ಪರ ಕ್ಷೇಮವನ್ನ ಬಯಸುವಂತ ಭಾವನೆ ಯಜ್ಞ. ಪರಸ್ಪರ ಸಹಕಾರದ ಕೆಲಸ ಯಜ್ಞ. ಯಜ್ಞ ಅಂದ್ರೆ ಒಬ್ಬನೇ ಮಾಡಿದ್ದಲ್ಲ ಅಲ್ವೇ? ಯಜ್ಞ ಮಾಡಬೇಕಾದ್ರೆ ಎಷ್ಟು ಜನರ ಸಹಕಾರ ಬೇಕು? ಹಾಗೆ ನಮ್ಮ ಶರೀರದೊಳಗೆ ಉಸಿರಾಡುವ ಒಂದು ಯಜ್ಞ ಹೇಳಿದ್ದೇವೆ. ಅದಾಗಬೇಕಾದ್ರೆ ಎಷ್ಟು ಜನರ ಸಹಕಾರ ಬೇಕು? ಪ್ರಾಣೇಂದ್ರಿಯಗಳು ಬೇಕು, ಜ್ಞಾನೇಂದ್ರಿಯಗಳು ಬೇಕು, ಕರ್ಮೆ ಎಲ್ಲದರ ಸಹಕಾರ ಬೇಕು. ಒಟ್ಟು ಸಹಕಾರದ ಕೆಲಸ ಯಜ್ಞ.
ಈ ಒಂದು ಯಜ್ಞಮಯವಾದ ಭಾವನೆ ಅದ್ಭುತವಾದ ತತ್ವವಾಗಿ ಭಾರತದಲ್ಲಿ ಶಾಸ್ತ್ರಗಳ ಮೂಲಕ ಪ್ರತಿಪಾದಿತವಾಗಿದೆಯಲ್ಲ, ಅದರಿಂದ ಸಿಕ್ಕಿದ್ದೇನು ಅಂದ್ರೆ ಆನಂದ, ನೆಮ್ಮದಿ. ಆ ಆನಂದವನ್ನ ಹೊಂದೋದೇ ನಂದಿನಿ, ಆ ಆನಂದ ಇರುವುದೇ ನಂದಿನಿ. ಆದ್ರಿಂದ ನಂದಿ ಅನ್ನುವುದನ್ನ ಇದನ್ನ ನಾವು ಎಲ್ಲ ಸಹಸ್ರನಾಮದಲ್ಲೂ ನೋಡ್ತೀವಿ. ನಂದಿವರ್ಧನೋ ಈಶ್ವರ ಹರಿ, ಆಮೇಲೆ ಭಗ ಈಶ್ವರೋ ಭಗಃ ನಂದಃ, ಈ ರೀತಿಯಾಗಿ ವಿಷ್ಣು ಸಹಸ್ರನಾಮದಲ್ಲಿ ಶಿವ ಸಹಸ್ರನಾಮದಲ್ಲಿ ಎಲ್ಲ ನೋಡುವಾಗ ಎಲ್ಲ ಜೀವಿಗಳ ತುಡಿತ ಇರೋದೇ ಆನಂದಕ್ಕೆ, ಸುಖಕ್ಕೆ, ಶಾಂತಿಗೆ, ನೆಮ್ಮದಿಗೆ. ಅದೆಲ್ಲವೂ ಕೂಡ ದೇವಿಯ ಈ ಒಂದು ಆರಾಧನೆಯಿಂದ, ಗಾಯತ್ರಿಯಿಂದ ತಗೊಂಡ್ರೆ ಅದೆಲ್ಲದರ ಫಲವಾಗಿ. ಬೇಡ ಈಗ ನಾವು ಕುರುಕುಲ್ಲ ಅನ್ನುವ ಕೌಲಿನಿ ಅನ್ನುವ ವಿದ್ಯೆ ಅಂತ ಹೇಳಿದ್ವಲ್ಲ, ಆ ವಿದ್ಯೆಯಾಗಿ ತಗೊಂಡ್ರು ಕೂಡ ಅದರಿಂದ ದೊರಕುವ ಫಲ ನಮಗೇನಪ್ಪಾ ಅಂದ್ರೆ ಇಷ್ಟು ದೂರದವರೆಗೆ ನಂದಿನಿ. ಇದೆಲ್ಲ ದೊರಕಬೇಕಾದ್ರೆ ಏನು ಮೂಲ ಇರಬೇಕು? ವಿಘ್ನ ನಾಶಿನಿ. ಯಾವ್ಯಾವುದಕ್ಕೆ? ತುಷ್ಟಿಗೆ, ಪುಷ್ಟಿಗೆ, ಮತಿಗೆ, ಧೃತಿಗೆ, ಶಾಂತಿಗೆ, ಕಾಂತಿಗೆ ಅಡಚಣೆ ಉಂಟು ಮಾಡೋರಿಗೆ ಹೇಳಿದ್ವಲ್ಲ, ಮಧ್ಯ ಮಧ್ಯದಲ್ಲಿ ನಿನಗೆ ಹಿಂಗಾಗ್ಲಿ ಅಂತ ಅನ್ನೋರಿದ್ದೇ ಇರ್ತಾರೆ. ಒಬ್ಬರ ಶ್ರೇಯಸ್ಸು ಆನಂದ ಕೊಡಲ್ಲ. ಹಾಗೆ ಅಡಚಣೆ ಮಾಡೋರು ಇರ್ತಾರಲ್ಲ, ಅದನ್ನೆಲ್ಲ ನಿವಾರಣೆ ಮಾಡೋ ಶಕ್ತಿ ವಿಘ್ನ ನಾಶಿನಿ ಆ ದೇವಿಗೆ ಇದೆ. ಈ ವಿಘ್ನ ನಾಶಿನಿ ನಾಮಕ್ಕೆ ಯಾವ ವಿಧವಾದ ಸಂಕಟವನ್ನ ಬೇಕಾದರೂ ದೂರ ಮಾಡೋ ಶಕ್ತಿ ಇದೆ ಅಂತ ಹೇಳಿದ್ದಾರೆ ಅಲ್ಲಿ ಶಾಸ್ತ್ರ ಪರಿಭಾಷೆಯಲ್ಲಿ. ಆದ್ರಿಂದ ನಮಗೆ ಸಂಕಟ ಇದ್ದಾಗ ಸಂಕಟ ನಿವಾರಣೆ ಮಾಡುವಂತ ಓಂ ವಿಘ್ನನಾಶಿನ್ಯೈ ನಮಃ, ಅಥವಾ ಅದು ಗೊತ್ತಿಲ್ಲ ಚತುರ್ಥಿ ಹೇಳಕ್ಕೆ, ಅಮ್ಮ ವಿಘ್ನನಾಶಿನಿ 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 ಹೇಳ್ತಾ ಇದ್ರೆ ಸಾಕು. ಅದು ನಮ್ಮ ಎಲ್ಲ ವಿಧವಾದ ಸಂಕಟಗಳನ್ನ, ಅಂದ್ರೆ ನಮಗೆ ನಮ್ಮ ಶರೀರದೊಳಗೆ ಇರುವ ರೋಗ ರುಜಿನಾದಿಗಳ ಸಂಕಟ, ಹಾಗೆ ಬಂಧು ಬಾಂಧವರಿಂದ ಉಂಟಾಗಿರುವ ಪೀಡೆಗಳ ಸಂಕಟ, ಅಥವಾ ಮನೆಯಲ್ಲಿ ಮಕ್ಕಳು ಅಭಿವೃದ್ಧಿ ಹೊಂದಲಿಲ್ಲ, ದುರಾಚಾರಕ್ಕೆ ಬಿದ್ದುಬಿಟ್ಟಿರುವುದು, ಏನೇನೋ ಆಗಿ ಅದರಿಂದ ಉಂಟಾಗುವ ಸಂಕಟ, ಏನೇನು ತರಹದ ಸಂಕಟಗಳಿದೆಯೋ ಒಂದಲ್ಲ ಎರಡಲ್ಲ, ಆ ಎಲ್ಲ ವಿಧವಾದ ಸಂಕಟಗಳನ್ನ ಈ ತಾಯಿ ನಿವಾರಣೆ ಮಾಡ್ತಾಳೆ. ಈಗ ನಾವು ಹೇಳಿದಂಥ ಯಾವುದು ನಂದಿನಿಯಿಂದ ಹಿಂದಕ್ಕೆ ಹೋಗ್ತಾ ನಂದಿನಿ, ಕಾಂತಿ, ಸ್ವಸ್ತಿಮತಿ, ಶಾಂತಿ, ಹೀಗೆ ಪುಷ್ಟಿ, ಧೃತಿ, ಮತಿ, ಈ ರೀತಿಯಾಗಿ ಹೋಗುವಾಗ ಇಷ್ಟೂ ಸಾಲಿನಲ್ಲಿ ಎಲ್ಲಿ ಯಾವ ಹಂತದಲ್ಲಿ ಅಡಚಣೆ ಮಾಡಕ್ಕೆ ಯಾರೋ ಕಾಯ್ಕೊಂಡಿರೋರು ಆಡ್ತಾರಲ್ಲ, ಅವರನ್ನಲ್ಲೇ ತಾಯಿ ನಿವಾರಣೆ ಮಾಡ್ತಾಳೆ. ಅವರನ್ನ ನಿವಾರಣೆ ಮಾಡಿ ನಮ್ಮ ಪಾಲಿಗೆ ಬರಬೇಕಾದ ಶಾಂತಿ, ಕಾಂತಿ, ಇದು ಸ್ವಸ್ತಿ, ಇದು ಎಲ್ಲವನ್ನ ಆನಂದ, ಧೃತಿ, ಮತಿ, ಸ್ತುತಿ, ತುಷ್ಟಿ, ಪುಷ್ಟಿ ಎಲ್ಲವನ್ನು ತಾಯಿ ತಾನು ಕರುಣಿಸಿ ಕೊಡ್ತಾಳೆ. ಆದ್ರಿಂದ ಅವಳು ವಿಘ್ನ ನಾಶಿನಿ. ಮೇಲಿನ ಎಲ್ಲವನ್ನು ತಾಯಿ ಕರುಣಿಸಿದ್ರೂ ಕೂಡ ಮಧ್ಯದಲ್ಲಿ ಬಂದು ಕಸ್ಕೊಳ್ಳೋರು ಇರ್ತಾರಲ್ಲ, ಹಾಗೆ ಮಧ್ಯದಲ್ಲಿ ಬಂದು ಕಸ್ಕೊಳ್ಳೋರಿದ್ರೆ ಅವರು ಕಸಿದುಕೊಳ್ಳದೆ ಇರುವಂತೆ ಕಾಯುವವಳು ಅಮ್ಮ. ಆದ್ರಿಂದ ಅವಳು ವಿಘ್ನ ನಾಶಿನಿ. ಹಾಗೆ ವಿಘ್ನ ಅಂದ್ರೆ ವಿಶೇಷವಾಗಿ ಘನಂತಿ, ಅಡಚಣೆಯನ್ನ ಉಂಟು ಮಾಡುವಂಥದ್ದು ವಿಶೇಷವಾದ ರೀತಿಯಲ್ಲಿ, ಅಂದ್ರೆ ಒಳಗೆ ಅಡಕೊಂಡು ಹಾರ್ತಾರಲ್ಲ ಆ ರೀತಿ ನಮ್ಮೊಳಗೆ ಇರುವ ಕಾಮಕ್ರೋಧ ಲೋಭ ಮೋಹಾದಿ ಅಡಚಣೆಗಳು, ಅವರೆಲ್ಲ ತಸ್ಕರರು, ಕಳ್ಳರು, ಅವರೆಲ್ಲ ಬಚ್ಚಿಟ್ಕೊಂಡಿದ್ದಾರೆ. ಯಾವಾಗ್ಲೂ ಹಾರ್ಬಿಡ್ತಾರೆ. ನಾವು ನಮ್ಮೊಳಗೆ ಇಲ್ಲಪ್ಪ ನಾವಂಥವ್ರು ಅಲ್ವೇ ಅಲ್ಲ ಅನ್ಕೊಂಡಿರ್ತೇವೆ, ನಾವು ತುಂಬಾ ಅಂತ ನಮಗೆ ಗೊತ್ತಿಲ್ಲದೆ ಆ ದುರ್ಬುದ್ಧಿಗಳು ಹಾರುತ್ತೆ. ಆದ್ರಿಂದ ಅವರನ್ನ ತಸ್ಕರ ನಿವಸಂತಿ ದೇಹೇ ಅಂತ ಹೇಳ್ತಾರೆ. ಇವರೆಲ್ಲ ಕಳ್ಳರು ನಮ್ಮ ದೇಹದೊಳಗೆ ವಾಸ ಮಾಡ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ? ಈ ಪರಮಾತ್ಮ ಎನ್ನುವ ಅನರ್ಘ್ಯ ರತ್ನವನ್ನ ಕದ್ಕೊಳ್ಳಕ್ಕೆ ನೋಡ್ತಾ ಇದ್ದಾರೆ, ಅಂದ್ರೆ ಮುಚ್ಚಿ ಮರೆ ಹಾಕಕ್ಕೆ ನೋಡ್ತಾ ಇದ್ದಾರೆ. ಆದ್ರಿಂದ ಹೇಳುವಾಗ ಶಂಕರರು ಕೂಡ ದೇಹಿ ಕರಾವಲಂಬಂ ಅನ್ನುವಾಗ ಅಂಧಸ್ಯ ಮೇ ಕೃತ ವಿವೇಕ ಮಹಾಧನಸ್ಯ ಚೋರೈಹಿ ಬಲಿಭಿಹಿ, ಬಲಿಷ್ಠರಾದವರು ಈ ಕಳ್ಳರು ಎಂಥವರಪ್ಪ ಅಂದ್ರೆ ಚೋರೈಹಿ ಬಲಿಭಿಹಿ ಇಂದ್ರಿಯ ನಾಮಧೇಯೈಹಿ, ಇಂದ್ರಿಯ ಎನ್ನುವ ಕಳ್ಳರು ಇವರು ಬಲಿಷ್ಠರಾಗಿದ್ದಾರೆ. ಎಳೆದು ಹೊರಕ್ಕೆ ನಮ್ಮನ್ನ ಕಿತ್ಕೊಂಡ್ ಬರ್ತಾರೆ. ಆದ್ರಿಂದ ಕರಾವಲಂಬವನ್ನ ಕೊಟ್ಟು ನಿನ್ನ ಬಳಿಗೆ ನಮ್ಮನ್ನ ಕರ್ಕೊಪ್ಪ ಎನ್ನುವುದಾಗಿ ಏನು ಹೇಳ್ತಾರೆ. ಹಾಗೆ ನಮ್ಮೊಳಗೆ ಇರುವ ಅಡಚಣೆಯನ್ನ ಉಂಟು ಮಾಡುವ ವಿಘ್ನಕಾರಕರಾದ ಇವರುಗಳನ್ನೆಲ್ಲ ನಿವಾರಣೆ ಮಾಡ್ತಾ ತಾಯಿ ತಾನೇ ಪರಮಕೃಪೆಯಿಂದ ಲೋಕಕ್ಕೆ ಕರುಣಿಸಿರುವ ಸಹಯಜ್ಞಾಹ, ಅಂದ್ರೆ ಸೃಷ್ಟಿಯ ಜೊತೆಯಲ್ಲೇ ಏನೇನು ಕರುಣಿಸಿದ್ದಾಳೆ? ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಇದೆಲ್ಲ
ನಾವು ಯಜ್ಞ ಆದ್ಮೇಲೂ ಹೇಳ್ತೇವೆ, ನೀವು ನೋಡಿರ್ತೀರಿ. ಯಜ್ಞ ಆದ್ಮೇಲೆ ಪೂರ್ಣಾಹುತಿ ಆದ್ಮೇಲೆ ಎಲ್ಲರ ಕೈಗೆ ಪುಷ್ಪವನ್ನ ಕೊಟ್ಟು ಹೇಳಿಸ್ತಾರೆ, ಎಲ್ಲರ ಕೈನಲ್ಲಿ ದೇಹಿಮೇ ಹವ್ಯವಾಹನ ಅಂತ ಹೇಳಿ ಅದಕ್ಕೆ ನಮಸ್ಕಾರ ಪ್ರದಕ್ಷಿಣೆ ಬರಕ್ ಹೇಳ್ತಾರೆ. ಅದರಲ್ಲಿ ಇದೆಲ್ಲ ಇದೆ. ಅಂದ್ರೆ ಈ ಒಂದು ಯಜ್ಞವನ್ನ ಮಾಡಿದಾಗ ನಮಗೆ ದೊರಕುವ ಲಾಭ, ತುಷ್ಟಿ ಪುಷ್ಟಿ ಮತಿ ಧೃತಿ ಏನಿದೆ ಆ ಎಲ್ಲವನ್ನ ತಾಯಿ ಕರುಣಿಸಿದಾಗ, ಪರಮಾತ್ಮ ಕರುಣಿಸಿದಾಗ ಅದನ್ನ ಕಿತ್ತುಕೊಳ್ಳುವ ಕಳ್ಳರಿದ್ರೆ, ಅದು ಒಳಗಿನ ಕಳ್ಳ ಹೊರಗಿನ ಕಳ್ಳ ಯಾರಿದ್ರು ಅವರನ್ನ ನಿವಾರಣೆ ಮಾಡುವವಳು ಯಾರೋ ಅವಳು ವಿಘ್ನ ನಾಶಿನಿ. ಇದನ್ನ ಮತ್ತೆ ನಾವು ಇನ್ನು ಅದಕ್ಕೆ ಮಂತ್ರಗಳು ಇದೆ. ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ಮ ಆಸುವ. ಯಾವುದು ಭದ್ರವಾದ್ದೋ ಮಂಗಳಮಯವಾದ್ದೋ ದೇವರೇ ಅದನ್ನ ನಮಗೆ ಕರುಣಿಸು. ವಿಶ್ವಾನಿ ದಿಕ್ಕು ದಿಕ್ಕಿನಿಂದ ಏನೇನು ನಮ್ಮನ್ನ ಕಾಡುವುದಕ್ಕೆ ಹಾರೋದಕ್ಕೆ ಕಾಯ್ಕೊಂಡಿರುವ ಅಭದ್ರ ಇದೆಯೋ ಅಮಂಗಳ ಇದೆಯೋ ಅದನ್ನೆಲ್ಲ ದೂರ ಮಾಡು. ವಿಶ್ವಾನಿ ದೇವ ಸವಿತಃ ದುರಿತಾನಿ, ಏನು ಕೆಟ್ಟದ್ದು ಅನ್ನೋದಿದೆಯೋ ಆ ಎಲ್ಲವನ್ನ ನಿವಾರಣೆ ಮಾಡು. ಅದು ಯಾರಿಂದ ಆಗತ್ತೆ? ಈ ತಾಯಿ ವಿಘ್ನನಾಶಿನಿಯಿಂದ. ಮುಂದಕ್ಕೆ ನಾಳೆ ದಿವಸ ನೋಡು. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।